ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನಪ್ಪ. ದೇವರೇ, ಮತ್ತೊಂದು ಭಾನುವಾರ ನಿಮ್ಮ ಪಾದ ಬಳಿಯಲ್ಲಿ ಬರುವಂತೆ ನಮಗೆ ಕೃಪೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ಈ ದಿನದಲ್ಲಿಯೂ ನಿಮ್ಮನ್ನು ಸ್ತುತಿಸುವಂತೆಯೂ, ನಿಮ್ಮನ್ನು ಆರಾಧಿಸುವಂತೆಯೂ, ನಿಮ್ಮನ್ನು ಮಹಿಮೆ ಪಡಿಸುವಂತೆಯೂ ದೇವರೇ ನೀ ಕೃಪೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನದಲ್ಲಿ ಕರ್ತನೇ, ನಿಮ್ಮ ವಚನಗಳನ್ನು ನಾವು ಧ್ಯಾನಿಸುತ್ತಾ ದೇವರೇ ನೀ ನುಡಿದಿರುವಂಥ ನುಡಿಗಳನ್ನು ನಾವು ಗ್ರಹಿಸಿ ಅದನ್ನು ಧ್ಯಾನಿಸಿ ಅದರಿಂದ ತಿಳಿದುಕೊಂಡು ನಿಮಗಾಗಿ ಸಾಕ್ಷಿಯಾಗಿ ಜೀವಿಸುವಂತೆಯೂ ಕರ್ತನೇ, ಅದು ಮುಖಾಂತರ ನೀವು ಕೊಡುವ ಸಕಲ ಆಶೀರ್ವಾದಗಳು ಹೊಂದಿ ನಿಮ್ಮಲ್ಲಿ ಸಂತೋಷಿಸುವಂತೆಯೂ ನಮ್ಮೆಲ್ಲರಿಗೂ ಕೃಪೆ ನೀಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಈ ವಚನ ಸಂದೇಶಗಳು ಎಲ್ಲೆಲ್ಲಿದ್ದುಕೊಂಡು ಯಾರು ಕೇಳಿಸಿಕೊಳ್ಳುತ್ತೀರೋ ಅವರೆಲ್ಲರ ಜೀವನದಲ್ಲಿ ಜಯ ಉಂಟಾಗಲಿ, ಜೀವನದಲ್ಲಿ ಅವರು ಸಂತೋಷ ಅನುಭವಿಸಲಿ. ಕರ್ತನೇ, ನಿಮಗೆ ಪ್ರಯೋಜನವುಳ್ಳ ಪಾತ್ರಗಳಾಗಿ ಪ್ರತಿಯೊಬ್ಬರು ಮಾರ್ಪಡಲಿ. ತಂದೆಯೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತೇನೆ. ನಿನ್ನ ದಾಸನಾದ ನನ್ನನ್ನು ಕೂಡ ಪ್ರಯೋಜನವುಳ್ಳ ಒಂದು ಉಪಕರಣವಾಗಿ ದೇವರೇ ನೀವು ಉಪಯೋಗಿಸಿಕೊಳ್ಳಬೇಕೆಂದು ನಮ್ಮ ರಕ್ಷಕನು ನಮ್ಮೊಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರ. ದೇವರೆಲ್ಲರನ್ನೂ ಹೇರಾಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ನಾವು ಇವತ್ತಿನ ಧ್ಯಾನಕ್ಕಾಗಿ ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 15ನಿಂದ 18 ತನಕ ವಾಕ್ಯ ಭಾಗ ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 15ನಿಂದ 18 ತನಕಿರುವಂಥ ವಾಕ್ಯ ಭಾಗ ಓದಿಕೊಳ್ಳೋಣ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೆಯ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೆಯ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಉಪವಾಸ ಕೂಟಗಳು, ಈಸ್ಟರ್ ಮತ್ತು ಗುಡ್ ಫ್ರೈಡೆ ಆಚರಣೆಗಳು, ಧ್ಯಾನ ಕೂಟಗಳು, ಮಕ್ಕಳ ಕೂಟಗಳೆಲ್ಲ ಮುಗಿದು ನಾವು ದೇವರಲ್ಲಿ ಒಂದು ಪ್ರೀತಿ ಭಕ್ತಿ ವಿಶ್ವಾಸದಲ್ಲಿರುವಾಗೆ ಈ ಭಾನುವಾರ ದೇವರು ವಚನಗಳ ಮೂಲಕವಾಗಿ ನಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನು ಈ ಮಾತು ಕೇಳ್ತಾ ಇದೆ ಎಂದು ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನೀನು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀಯಾ? ಸೀಮೋನ್ ಪೇತ್ರನನ್ನು ನೋಡಿಕೊಂಡು, ಸೀಮೋನನ ಮಗನಾದ ಪೇತ್ರನನ್ನು ನೋಡಿಕೊಂಡು ಯೇಸು ಸ್ವಾಮಿ ಕೇಳುತ್ತಾನೆ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? ಹಲ್ಲೆಲೂಯಾ. ಈ ಭಾನುವಾರ ದಿವಸ ಯೇಸು ಸ್ವಾಮಿ ನಮ್ಮನ್ನು ನೋಡಿಕೊಂಡು ಹೇಳ್ತಾ ಇದ್ದಾರೆ, ಎಲ್ಲ ಒದಗಿಸಿ ಕೊಡ್ತಾ ಇದೆ, ಎಲ್ಲ ಸೌಲಭ್ಯಗಳು ನಮಗೆ ಒದಗಿಸಿ ಕೊಡ್ತಾ ಇದೆ, ಎಲ್ಲ ಸಾಹಚರ್ಯಗಳನ್ನು ಒದಗಿಸಿ ಕೊಡ್ತಾ ಇದೆ, ಎಲ್ಲ ನೇಮಿಸಿ ಕೊಡ್ತಾ ಇದೆ. ಎಲ್ಲ ಕೊಡುವಾಗಲೂ
ಎಲ್ಲದಕ್ಕಿಂತ ಹೆಚ್ಚಾದ ಪ್ರೀತಿ ನನ್ನ ಮೇಲೆ ಇಟ್ಟಿದೆಯಾ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಈ ಭಾನುವಾರ ಕರ್ತನು ನಮ್ಮನ್ನು ಪ್ರೀತಿ ಬಗ್ಗೆ ಕೇಳ್ತಾ ಇದ್ದಾರೆ ಅಂದೆ. ಹಲ್ಲೆಲೂಯಾ. ಅಲ್ಲಿ ನಾವು 15ನೇ ವಾಕ್ಯ ನೋಡುವ, ಅವರು ಊಟ ಮಾಡಿದ ಮೇಲೆ ಯೇಸು ಕೇಳಿದಾನೆ. ಫಸ್ಟು ಅವರಿಗೆ ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ಊಟ ಕೊಟ್ಟು ಬಿಟ್ಟು ಕೇಳ್ತಾರೆ. ಅವರ ಅಗತ್ಯ ಏನಿದೆಯೋ ಅದು ನೆರವೇರಿಸಿಕೊಟ್ಟು ಕೇಳ್ತಾ ಇದ್ದಾರೆ, ಪ್ರೀತಿಸ್ತಾ ಇದೆಯಾ ಅಂತ. ಹಲ್ಲೆಲೂಯಾ. ಆ ವಾಕ್ಯ ಭಾಗ ನಾವು ಧ್ಯಾನಿಸುವಾಗ ಅದಕ್ಕೆಂದು 21ನೇ ಅಧ್ಯಾಯದ ಪ್ರಾರಂಭದಿಂದ ನೋಡುವಾಗ ಯೇಸು ಕ್ರಿಸ್ತನು ಮರಣವನ್ನು ಬಿಟ್ಟು ಪುನರುದ್ಧಾನ ಹೊಂದಿದ ಮೇಲೆ ಶಿಷ್ಯರುಗಳಿಗೆ ಕಾಣಿಸಿಕೊಂಡಿದ್ದರು. ಫಸ್ಟು ನಾವು ನೋಡಿದೆ, ಮೊದಲ ಮರಿಯಳಿಗೆ ಮುಂಚಾಣೆ ಕಾಣಿಸಿಕೊಂಡರು ಮತ್ತು ಸಾಯಂಕಾಲ ಶಿಷ್ಯರುಗಳಿಗೆ ಕಾಣಿಸಿಕೊಂಡಿದ್ದರು. ಆದರೆ ಅದೇ ದಿವಸ ಸಾಯಂಕಾಲ ಕೆಲ ಶಿಷ್ಯರುಗಳು ಯೆರೂಸಲೇಮನ್ನು ಬಿಟ್ಟು ಎಮ್ಮುವಕ್ಕೆ ಹೋದರು. ಅವರ ಜೊತೆಯಲ್ಲಿ ಹೋಗಿ ಅವರನ್ನು ತಿರುಗಿ ಕರೆದುಕೊಂಡು ಬಂದರು. ಅವರ ನಡುವೆ ನಿಂತುಕೊಂಡು ನಿಮಗೆ ಸಮಾಧಾನ ಅಂತ ಹೇಳಿದರು, ಭಯಪಡಬೇಡ ಅಂತ ಹೇಳಿದರು. ತಂದೆ ನನ್ನನ್ನು ಕಳುಹಿಸಿದ ಹಾಗೆ ನಾನು ನಿಮ್ಮನ್ನು ಕಳಿಸ್ತೇನೆ, ನೀವು ಹೊರಟು ಹೋಗಿ ಎಲ್ಲ ಜನರಿಗೂ ಸುವಾರ್ತೆಯನ್ನು ಸಾರುವರಾಗಲಿ ಅಂತ ಹೇಳಿದರು. ಎಲ್ಲ ಹೇಳಿದರು ಮತ್ತು ಅವರಿಗೆ ಧೈರ್ಯ ಸಾಕಾಗಿಲ್ಲ. 21ನೇ ಅಧ್ಯಾಯದ ಪ್ರಾರಂಭ ವಾಕ್ಯ ನೋಡುವಾಗ ಪೇತ್ರನು ನಿಂತುಕೊಂಡು ಹೇಳ್ತಾನೆ, ನಾನು ಮೀನು ಹಿಡಿಯಲಿಕ್ಕೆ ಹೋಗುತ್ತೇನೆ ಎಂದು ಹೇಳಿದರು. ಪೇತ್ರನು ಮೀನು ಹಿಡಿಯಲಿಕ್ಕೆ ಹೋಗುತ್ತೇನೆ ಎಂದು ಹೇಳಿದ ತಕ್ಷಣ ಉಳಿದ ಶಿಷ್ಯರು ಹೇಳ್ತಾರೆ, ನೀನು ಹೋಗಿದರೆ ನಾವು ಬರ್ತೇನೆ ಎಂದು ಹೇಳಿಬಿಟ್ರು. ಹಲ್ಲೆಲೂಯಾ. ಆ ರಾತ್ರಿಯಲ್ಲಿ ಶಿಷ್ಯರುಗಳೆಲ್ಲರೂ ತೀರ್ಮಾನ ಮಾಡಿ ಅವರು ದೋಣಿ ತೆಗೆದು ಬಲೆ ತೆಗೆದು ಮೀನು ಹಿಡಿಯಲಿಕ್ಕೆ ಹೋದರು. ಆದರೆ ಎಲ್ಲಿ ಹೇಳ್ತಾ ಇದೆ, ಆ ರಾತ್ರಿಯಲ್ಲಿ ಅವರು ಒಂದು ಮೀನು ಹಿಡಿಯಲಿಲ್ಲ. ಹಲ್ಲೆಲೂಯಾ. ಯೇಸು ಹೇಳಿರುವುದು, ಮನುಷ್ಯರನ್ನು ಬಿಡಿಯುವ ಬಸ್ತರಾಗಿ ಮಾಡುತ್ತೇನೆ. ನೀವು ಮನುಷ್ಯರ ಬಳಿಯಲ್ಲಿ ಹೋಗಿ ದೇವರ ರಾಜ್ಯದ ಸುವಾರ್ತೆ ಸಾರಬೇಕು ಎಂದು ಹೇಳಿರುವುದು. ನೀವು ಹೋಗುವಾಗ ರೋಗಿಗಳನ್ನು ಸ್ವಸ್ಥ ಮಾಡು ಎಂದು ಹೇಳಿರುವುದು. ನೀವು ಹೋಗುವಾಗ ದೆವ್ವಗಳನ್ನು ಬಿಡಿಸು ಎಂದು ಹೇಳಿರುವುದು. ಜವಾಬ್ದಾರಿ ಕೊಟ್ಟು ಕಳಿಸಿದರೆ ಅವರೇನು ಮಾಡಿಕೊಂಡಿದ್ದಾರೆ? ಅವ್ರು ನಾನು ಮೀನು ಹಿಡಿಯಲಿಕ್ಕೆ ಹೋಗ್ತೇನೆ. ದೇವರು ಕೊಟ್ಟಿದ್ದ ಜವಾಬ್ದಾರಿ ಒಂದು, ಅವರು ಮಾಡಲಿಕ್ಕೆ ಹೋಗಿದ ಜವಾಬ್ದಾರಿ ಇನ್ನೊಂದು. ಆವಾಗ ಅದರಲ್ಲಿ ಫಲ ಕಾಣಲಿಲ್ಲ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯಗಳ ಮಧ್ಯದಲ್ಲಿ ದೇವರು ನಮ್ಮಲ್ಲಿ ಒಬ್ಬೊಬ್ಬರಿಗೂ ಮಾತಾಡ್ತಾ ಇದ್ದಾರೆ. ನಾವು ಪದೇ ಪದೇ ಸೋಲು ಕಾಣಿಸ್ತಾ ಇದ್ದರೆ ನಾವು ದೇವರ ಸನ್ನದಿಯಲ್ಲಿ ಏಕಾಂಗವಾಗಿ ಪ್ರಾರ್ಥನೆ ಮಾಡಿ ಕೇಳಬೇಕು, ದೇವರೇ ಇದರ ಬಗ್ಗೆ ನಿಮ್ಮ ಚಿತ್ತ ಏನು, ಇದರ ಬಗ್ಗೆ ನಿಮ್ಮ ಉದ್ದೇಶ ಏನು? ಯಾಕಂದ್ರೆ ನಾನು ಪದೇ ಪದೇ ಸೋಲು ಬರ್ತಾ ಇದ್ದರೆ ನಿಮ್ಮ ಇಷ್ಟ ಇಲ್ಲದ ಕಾರ್ಯನೇ ನಾನು ಮಾಡ್ತಾ ಇದೆಯೇನೋ, ನಿಮಗೆ ಆಲೋಚನೆ ಇಲ್ಲದ ಕಾರ್ಯದ ಕಡೆಗೇ ನಾನು ಹೋಗ್ತಾ ಇದೆಯೋ ಏನೋ ಎಂದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಪದೇ ಪದೇ ಸೋಲು ಬರ್ತಾ ಇದ್ದರೆ ನಾವು ಯೋಚಿಸಬೇಕು, ದೇವರೇ ನಾನು ಏನು ಮಾಡಬೇಕು? ಅವರು ಹೋಗಿದ್ರು, ಒಂದು ಮೀನು ಸಿಕ್ಕಲಿಲ್ಲ. ರಾತ್ರಿ ಎಲ್ಲ ಕಷ್ಟಪಟ್ಟಿದ್ರು, ಏನು ಸಿಕ್ಕಲಿಲ್ಲ. ಮುಂಜಾನೆಯಲ್ಲಿ ಯೇಸು ಸ್ವಾಮಿ ಅವರ ಬಳಿಗೆ ಬಂದರು. ಹಲ್ಲೆಲೂಯಾ. ಅವರ ಬಳಿಗೆ ಹೆಂಗೆ ಬಂದರು ಗೊತ್ತಾ? ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಅದನ್ನು ಯೇಸು ಎಂದು ತಿಳಿಯಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ ಊಟಕ್ಕೆ ನಿಮಗೇನಾದರೂ ಇಲ್ಲವೋ ಎಂದು ಕೇಳಿದರು. ಇಲ್ಲವೆಂದು ಉತ್ತರ ಕೊಟ್ಟರು. ನೀವು ದೋಣಿಯ ಬಲಗಡಿಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗೆ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಹಲ್ಲೆಲೂಯಾ. ಗಮನಿಸಿ ನೋಡಿ, ಅವರು ಸ್ವಂತ ಇಷ್ಟ ಪ್ರಕಾರ ದೋಣಿ ಬಲೆ ತೆಗೆದುಕೊಂಡು ಮೀನು ಹಿಡಿಯಲಿಕ್ಕೆ ಹೋಗಿದೆ. ಒಂದು ಮೀನು ಸಿಕ್ಕಲಿಲ್ಲ. ಆದರೆ ಮುಂಜಾನೆ ಗಂಡೆ ರಾತ್ರಿಯೆಲ್ಲ ಅವಳು ಬಲೆ ಬೀಸಿದೆ, ಎಲ್ಲೂ ಸಿಕ್ಕಲಿಲ್ಲ. ಮುಂಜಾನೆ ಬೆಳಗಾಗುವ ಸಮಯ, ಇನ್ನು ಈ ಬೆಳಗಾಗುವಾಗ ಈ ಮೀನು ಹಿಡಿಯಾರ್ದ ಮೀನುಗಾರರನ್ನು ಕೇಳಿದ್ರೆ ಮುಂಜಾನೆಯಲ್ಲೇ ಅವರು ಮೀನು ಹಿಡಿಯಲಿಕ್ಕೆ ಹೋಗ್ತಾರೆ, ಕತ್ತಲೆಯಲ್ಲೇ ಮೀನು ಹಿಡಿಯಲಿಕ್ಕೆ ಹೋಗ್ತಾರೆ. ಆಮೇಲೆ ಬೆಳಕಾಗುವಷ್ಟಕ್ಕೆ ಮನೆಗೆ ಬಂದುಬಿಡ್ತಾರೆ. ಬೆಳಕಾಗಿದ ಮೇಲೆ ಮೀನುಗಳು ಅಷ್ಟು ಬಲೆಗೆ ಸಿಕ್ಕಾಕಲ್ಲ. ಇವರು ಕೆಲಸ ಮುಗಿದು ಇನ್ನು ಮನೆಗೆ ಹೋಗಬೇಕು, ಒಂದು ಮೀನು ಸಿಕ್ಕದ ಮನೆಗೆ ಹೋಗಬೇಕು. ಆ ಸಮಯದಲ್ಲಿ ಯೇಸು ಬಂದು ಕೇಳುತ್ತಾರೆ, ಮಕ್ಕಳಿರ ಊಟಕ್ಕೆ ಏನಾದರೂ ಇದೆಯಾ? ಅವರು ಮಾರಾಟ ಮಾಡಲಿಕ್ಕೆ ಮೀನು ಹಿಡಿಯಲಿಕ್ಕೆ ಹೋಗಿರೋದು, ಮಾರಾಟ ಮಾಡಲಿಕ್ಕಿಲ್ಲ. ಊಟಕ್ಕಾದರೂ ಇದೆಯಾ? ಊಟ ಕೂಡ ಇಲ್ಲ.
ಸ್ವಾಮಿ ಹೇಳ್ತಾರೆ, ದೋಣಿಯ ಬಲಗಡೆಯಲ್ಲಿ ಬಲೆ ಹಾಕಿದರೆ ನಿಮಗೆ ಸಿಕ್ಕುತ್ತದೆ. ಆ ಮಾತಿನ ಮೇಲೆ ಅವರು ಬಲೆ ಹಾಕಿದರು. ಬಲೆ ತುಂಬ ಮೀನು ಸಿಕ್ಕಿದ್ದು ಮಾತ್ರವಲ್ಲ, ಅವರಿಗೆ ಎಳೆಯಲಿಕ್ಕಾಗದಷ್ಟು ಮೀನು ಸಿಕ್ಕಿತ್ತು. ಏನು ಇದರ ಮಧ್ಯದಲ್ಲಿ ನಡೆದಿರೋದು? ಇದರ ಮಧ್ಯದಲ್ಲಿ ಏನು ನಡೆದಿದೆ? ಯೇಸುವಿನ ಮಾತು ಮಧ್ಯದಲ್ಲಿ ಬಂದಿದೆ. ಅದ್ರಿಗೆ ಮುಂಚೆ ಯೇಸುವಿನ ಮಾತು ಇರಲಿಲ್ಲ. ಅವ್ರ ಪ್ರಯತ್ನಕ್ಕೆ ಕಡಿಮೆ ಇರಲಿಲ್ಲ, ಅವ್ರು ಹೋಗಿದ್ದಕ್ಕೂ ಕಡಿಮೆ ಇಲ್ಲ. ದೋಣಿ ಎತ್ಕೊಂಡಿದೆ, ಬಲೆ ಎತ್ತಿದೆ, ಪ್ರಯತ್ನ ಪಟ್ಟಿದೆ, ಎಲ್ಲ ಓಕೆ ಇತ್ತು, ಎಲ್ಲ ಸರಿ ಇತ್ತು. ದೇವರ ಮಾತು ಸಿಕ್ಕಿಲ್ಲ. ಅದೊಂದರಲ್ಲಿ ಮಿಸ್ಟೇಕ್ ಇತ್ತು, ಒಂದು ಮೀನು ಸಿಕ್ಕಲಿ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರು ನಮಗೆ ಆಲೋಚನೆ ಕೊಡ್ತಾ ಇದೆ. ನಾವು ದೇವರ ಮಾತಿನ ಮೇಲಿನ ಎಲ್ಲ ಕಾರ್ಯಗಳು ಮಾಡುತ್ತಾ ಇದೆಯಾ ಎಂಬುದು ಪರೀಕ್ಷಿಸಿ. ನಮಗೆ ಸೋಲು ಬರಲ್ಲ. ದೇವರ ಆಲೋಚನೆ ಇಲ್ಲದೆ, ದೇವರನ್ನು ಕೇಳದೆ, ದೇವರ ಇಷ್ಟ ಏನೆಂದು ಹುಡುಕದೆ ನಾವು ಯಾವುದೇ ಕಾರ್ಯ ಮಾಡುವಾಗಲೂ ಒಂದು ವೇಳೆ ಅದು ಫಲ ಕಾಣಬೇಕಂದಿಲ್ಲ. ಹಲ್ಲೆಲೂಯಾ. ಆದರೆ ಆ ದೇವರ ಮಾತಿಲ್ಲದೆ ಕಷ್ಟಪಟ್ಟಿದೆ, ಅದಕ್ಕೆ ಅವರ ಪ್ರಯತ್ನಕ್ಕೆ ಕಡಿಮೆ ಇಲ್ಲ, ಅವರ ಶ್ರಮೆಗೇನು ಕಡಿಮೆ ಇಲ್ಲ. ಆದರೆ ದೇವರ ಮಾತೊಂದು ಮಾತ್ರ ಇರಲಿಲ್ಲ, ಆ ಪ್ರಯಾಸಗಳೆಲ್ಲ ವ್ಯರ್ಥವಾಯಿತು. ಈ ಭಾನುವಾರದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾ ಪ್ರಯತ್ನ ಪಡೆದು ಮಾಡ್ತಾ ಇದೆ, ಕಷ್ಟಪಡ್ತಾ ಇದೆ, ದುಡಿಯುತ್ತಾ ಇದೆ, ಆದರೂ ಏನು ಉಳಿತಾ ಇಲ್ಲವೇ? ದೇವರೇ, ನಿನ್ನ ಸ್ವರ ಕೇಳಲಿಕ್ಕೆ ನಾನು ಕಾಯುತ್ತೇನೆ. ದೇವರ ಸ್ವರ ಕೇಳಲಿಕ್ಕಾಗಿ ಕಾಯಬೇಕು. ಎರಡನೇ ಪಾಯಿಂಟ್, ಫಸ್ಟ್ ಪಾಯಿಂಟ್ ಹೇಳಿದೆ, ಪದೇ ಪದೇ ಸೋಲು ಬಂದಿದ್ದರೆ ಯೋಚಿಸಬೇಕು. ಈಗ ನಾನಿರಬೇಕಾದ ಸ್ಥಳದಲ್ಲಿ ಇದೆಯೋ, ನಾನು ಕೇಳಬೇಕಾದನ್ನು ಕೇಳ್ತಾ ಇದೆಯೋ ಅಂದನು. ಎರಡನೇ ಪಾಯಿಂಟ್ ಹೇಳ್ತಾ ಇದ್ದಾರೆ, ಕರ್ತನ ಅನುಮತಿ ಇಲ್ಲದೆ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದರೂ ಅದು ಫಲ ಕಾಣಬೇಕಂದಿಲ್ಲ. ಕರ್ತನೇ, ನಿನ್ನ ಆಲೋಚನೆ ಏನು ಎಂದು ಕೇಳಬೇಕು. ಹಲ್ಲೆಲೂಯಾ. ಮೂರನೇದಾಗಿ ನೋಡಿ, ಸ್ವಾಮಿಯ ಮಾತಿನ ಮೇಲೆ ಅವರು ಬಲೆ ಹಾಕಿದರು. ಆವಾಗ ಅವರಿಗೆ ಯೇಸುಂದು ಗೊತ್ತಾಗಿಲ್ಲ, ದಡದಲ್ಲಿ ಸ್ವಾಮಿ ನಿಂದು ಮಾತಾಡೋದು ಗೊತ್ತಾಗಿಲ್ಲ. ಆದರೂ ಅವರು ದೋಣಿಯ ಬಲಗಡೆಯಲ್ಲಿ ಬಲೆ ಹಾಕು ಸಿಕ್ಕುತ್ತೆ ಎಂದು ಹೇಳಿದೆ. ಆವಾಗ ಬೇಕಾದರೆ ಅವ್ರು ಹೇಳ್ಬೋದು, ರಾತ್ರಿ ಎಲ್ಲ ಕಷ್ಟಪಟ್ಟಿದೆ, ಬಲಗಡೆನೂ ಎಡಗಡೆನೂ ಹಾಕಿ ನೋಡಿದೆ, ಮತ್ತು ತಿರ್ಕೊಂಡು ಬಂದು ಮಾಡಿ ನೋಡಿದೆ, ಆ ಕಡೆ ಹಾಕಿ ನೋಡಿದೆ, ಈ ಕಡೆ ನೋಡಿದೆ, ಸಮುದ್ರದ ಎಲ್ಲ ಕಡೆ ಹಾಕಿದೆ, ಎಲ್ಲ ಮುಗಿದು ಮನೆಗೆ ಹೋಗಲಿಕ್ಕಿದೆ, ಇನ್ನೂ ಹಾಕೋದೇ ಇಲ್ಲ ಅಂತ ಹೇಳ್ಬೋದಾಯಿತು. ನಾವು ಆಗೋದ ಪ್ರಯತ್ನ ಎಲ್ಲ ಮಾಡಿ ಆಯಿತು, ಇನ್ನು ಸುಮ್ಮನೆ ಯಾಕೆ ಟೈಮ್ ವೇಸ್ಟು, ಇದೇನು ಸಿಕ್ಕೋದೇ ಇಲ್ಲ ಅಂತ ಹೇಳ್ಕೊಂಡು ಹೋಗ್ಬೋದಾಯಿತು. ಮೂರನೇ ವಿಷಯ, ಅವರು ಆದರೂ ಒಂದು ಮಾತು, ಯಾರೋ ಒಂದು ಗೊತ್ತಿಲ್ಲ, ಯೇಸು ಗೊತ್ತಿಲ್ಲ ನೋಡಿ, ಅಲ್ಲಿ ಬರೆದಿದೆ ಯೇಸು ಗೊತ್ತಿಲ್ಲ. ಆದರೂ ದಡದಲ್ಲಿ ನಿಂತುಕೊಂಡು ಒಬ್ಬನ ಹೇಳ್ತಾ ಇದ್ದಾರೆ, ದೋಣಿಯ ಬಲಗಡೆಯಲ್ಲಿ ಬಲೆ ಹಾಕಿರಿ ನಿಮಗೆ ಸಿಕ್ಕುತ್ತೆ. ಒಬ್ಬರ ಮಾತು ಕೇಳುವಾಗ ಸರಿ, ಅವರು ಹೇಳಿದ್ಯಾರಲ್ಲ ನೋಡೋಣ ಅಂತ ಬಲೆ ಹಾಕಿದೆ, ಬಲ ತುಂಬ ಮೀನು ಸಿಕ್ಕಿತು. ಮೂರನೇದಾಗಿ, ನಮಗೆ ಕೆಲ ಒಳ್ಳೆಯ ಆಲೋಚನೆ ಕೊಡುವಾಗೆ ಕೇಳಿರಿ. ಹಲ್ಲೆಲೂಯಾ. ಪ್ರಯತ್ನಪಟ್ಟು ಸೋತಿದೆ, ಯಾವುದರಲ್ಲಿ ಫಲ ಕಾಣದಿರುವಾಗ ಒಂದು ಒಳ್ಳೆ ಮಾತು ಹೇಳುವಾಗ, ಒಳ್ಳೆ ಆಲೋಚನೆ ಹೇಳುವಾಗ ಅದನ್ನು ಕೇಳಿರಿ. ಹಲ್ಲೆಲೂಯಾ. ಪ್ರಿಯರೇ, ಒಬ್ಬರೊಂದು ಒಳ್ಳೆ ಏನು ದೋಣಿಯ ಬಲಗಡೆಯಲ್ಲಿ ಬಲೆ ಹಾಕಿರಿ ಎಂಬುದೇನು ತಪ್ಪಲ್ಲ ಅಲ್ವಾ? ತಪ್ಪಲ್ಲ, ಮಾಡಬಹುದು. ಅದೇ ಥರ ಸೋತು ದುಃಖದಲ್ಲಿ, ಬೇಜಾರಲ್ಲಿ, ಚಿಂತೆಯಲ್ಲಿ ಇರುವವರಿಗೆ ಒಂದು ಒಳ್ಳೆ ಮಾತು ಹೇಳುವಾಗ ಅದನ್ನು ಏನು ಮಾಡಬೇಕು? ಕೇಳಿರಿ. ಹಲ್ಲೆಲೂಯಾ. ಮಾತಿನ ಮೇಲೆ ಬಲೆ ಹಾಕುವಾಗ ಫಲ ತುಂಬ ಮೀನು ಸಿಕ್ಕುತ್ತದೆ. ಆ ಮಾತು ಅನುಸರಿಸಿಲ್ಲದಿದ್ದರೆ ಅವರು ಖಾಲಿ ದೋಣಿ ಎತ್ಕೊಂಡು ಮನೆಗೆ ಹೋಗ್ಬೇಕಾಯ್ತು ಅಲ್ವಾ? ಖಾಲಿ ಬಲೆಯಲ್ಲಿ ಮನೆಗೆ ಹೋಗಬೇಕಾಯ್ತು. ಒಂದು ಮಾತು, ಜಾಸ್ತಿ ಏನು ಮಾತಾಡಿಲ್ಲ, ಒಂದೇ ಮಾತು, ದೋಣಿಯ ಬಲಗಡೆಯಲ್ಲಿ ಬಲೆ ಹಾಕಿರಿ ಅಷ್ಟೇ. ಒಂದು ಮಾತಿನ ಮೇಲೆ ಎಷ್ಟು ಸಿಕ್ಕಿತ್ತು? ಬಲೆ ತುಂಬ ಮೀನು ಸಿಕ್ಕಿತ್ತು, ಎಳೆಯಲಿಕ್ಕಾಗದಷ್ಟು ಸಿಕ್ಕಿತ್ತು. ನೋಡಿ, ಕೆಲ ಸಂದರ್ಭಗಳಲ್ಲಿ ಒಂದು ಮಾತೇ ನಮ್ಮ ಜೀವನವೇ ಚೇಂಜ್ ಮಾಡಿಬಿಡ್ತದೆ, ನಮ್ಮ ಲೈಫೇ ಚೇಂಜ್ ಆಗಿಬಿಡ್ತದೆ. ಆಗೋದೇ ಇಲ್ಲ ಎಂದ ಪರಿಸ್ಥಿತಿಯಲ್ಲಿ ಒಂದು ಮಾತು ಇಡೀ ಜೀವನವೇ ಚೇಂಜ್ ಮಾಡಿಬಿಡ್ತದೆ. ಹಲ್ಲೆಲೂಯಾ.
ಪ್ರಿಯ ದೇವರ ಮಕ್ಕಳಿರ ಕೆಲ ಮಾತುಗಳು ನಮಗೆ ಕೆಲದು ಕಷ್ಟ ಆಗಿರ್ಬೋದು. ಈಗ ಅವರಿಗೆ ಕಷ್ಟನೇ, ರಾತ್ರಿ ಎಲ್ಲ ಕಷ್ಟಪಟ್ಟು ರಕ್ತ ಎಲ್ಲ ನೋವ್ತಾ ಇದೆ, ಬಲೆ ಹಾಕಿ ಹಾಕಿ ಎಸೆದು ನೋವಾಗ್ತಾ ಇದೆ. ಬೇಡ ಇನ್ನು ಹೋಗೋಣ ಅಂತೇಳಿ ಕೊಂಡು ಬಂದ ಸಮಯ ಅಂತ ಹೇಳಿದರೆ ಮುಗಿದೋಯ್ತು ಅಂದ ಸಮಯನೇ. ಆದರೆ ಇಲ್ಲಪ್ಪ ಎಲ್ಲ ಆಗೋಯ್ತು, ಇನ್ನೇನು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬೋದಾಯಿತು. ಆದರೂ ಆ ಮಾತಿನ ಮೇಲೆ ಬಲೆ ಹಾಕಿದೆ, ಬಲೆ ತುಂಬ ಮೀನು ಸಿಕ್ಕಿತು. ಹಾಲೆಲೂಯ್ಯ. ಬಲೆ ತುಂಬ ಮೀನು ಕೊಟ್ಟ ಮೇಲೆ ಮಕ್ಕಳಿರ ಬನ್ನಿ ಊಟ ಮಾಡಿರಿ ಅಂತ ಹೇಳಿಕೊಂಡು ನೋಡಿ, ಅವರಿಗೆ ಬಂದು ನೋಡುವಾಗ ಕೆಂಡದಲ್ಲಿ ಸುಟ್ಟಿರುವಂಥ ಮೀನು ಮತ್ತು ಕೆಂಡದಲ್ಲಿ ಸುಟ್ಟಿರುವಂಥ ರೊಟ್ಟಿಯನ್ನು ಕೊಟ್ಟು ಬಿಟ್ಟು ಹೇಳ್ತಾರೆ, ಮಕ್ಕಳಿರ ಬಂದು ಊಟ ಮಾಡಿರಿ. ಹಾಲೆಲೂಯ್ಯ. ಕಷ್ಟಪಟ್ಟಿದ್ದಕ್ಕೆ ಅವರಿಗೆ ಫಲ ಸಿಕ್ಕದಿರುವಾಗ ಫಸ್ಟ್ ಅವರ ಕಷ್ಟಕ್ಕೆ ಫಲ ಕೊಟ್ಟರು. ಎರಡನೇದಾಗಿ ಅವರ ದೇಹಕ್ಕೆ ಸುಸ್ತಾಗಿರುವಂಥ ದೇಹಕ್ಕೆ ಆರೋಗ್ಯಕ್ಕೆ ಊಟ ಕೊಟ್ಟರು. ಫಸ್ಟು ಅವರ ಮನಸ್ಸಕ್ಕೆ ತೃಪ್ತಿ ಕೊಟ್ಟಿದ್ದರು, ಆಮೇಲೆ ದೇಹಕ್ಕೆ ತೃಪ್ತಿ ಕೊಟ್ಟರು. ನಿರಾಶೆಯಲ್ಲಿರುವಂಥ ದುಃಖದಲ್ಲಿರುವಂಥ ಮಕ್ಕಳಿಗೆ ಫಸ್ಟು ಮನಸ್ಸಿಗೆ ಧೈರ್ಯ ಕೊಟ್ಟರು, ಮನಸ್ಸಿಗೆ ಸಂತೋಷ ಕೊಟ್ಟರು, ಆಮೇಲೆ ದೇಹಕ್ಕೆ ಆಹಾರ ಕೊಟ್ಟರು. ದೇವರಿಗೆ ಸ್ತೋತ್ರವಾಗಲಿ. ಹೆಂಗೆ ತೃಪ್ತಿ ಸಿಕ್ಕಿತು? ಬಲೆ ತುಂಬ ಮೀನು ಸಿಕ್ಕುವಾಗ ತೃಪ್ತಿ ಆಯ್ತಲ್ಲ, ಕಣ್ಣು ತುಂಬ ಮೀನು ನೋಡಿಬಿಟ್ಟು ಖುಷಿ ಆಯಿತು. ಆವಾಗಲೇ ಅರ್ಧ ಸುಸ್ತು ಹೋಯಿತು. ಮತ್ತು ದೇಹಕ್ಕೆ ಆದರೂ ರೊಟ್ಟಿಯನ್ನು ಕೊಟ್ಟು, ಸುಟ್ಟ ಮೀನು ಸುಟ್ಟ ರೊಟ್ಟಿ ಕೊಟ್ಟುಬಿಟ್ಟು ನಿರಾಶೆಯಲ್ಲಿರುವವರಿಗೆ ನಿರಾಶೆಯನ್ನು ನೀಗಿಸಿ, ದುಃಖದಲ್ಲಿರುವವರಿಗೆ ದುಃಖ ನೀಗಿಸಿ, ಚಿಂತೆಯಲ್ಲಿರುವವರಿಗೆ ಚಿಂತೆ ನೀಗಿಸಿ ಅವರಿಗೆ ತೃಪ್ತಿಪಡಿಸಿದ ಮೇಲೆ, ಅವರ ಶರೀರಕ್ಕೆ ಬೇಕಾದ ಆಹಾರ ಕೊಟ್ಟ ಮೇಲೆ ಮತ್ತೆ ಕೇಳ್ತಾ ಇದೆ, ಇನ್ನು ಮೇಲಾದರೂ ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ? ಹಾಲೆಲೂಯ್ಯ. ಕೊಡಬೇಕಾದದೆಲ್ಲ ಕೊಟ್ಟುಬಿಟ್ಟು ಕರ್ತನ ಕೇಳ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಾ? ಪ್ರಿಯರೇ, ಈ ಮಾತು ಇವತ್ತು ಕರ್ತ ನಮಗೆ ಕೇಳುತ್ತಾರೆ. ಏನು ಉತ್ತರ ಕೊಡ್ತೀರಾ? ಏನು ಉತ್ತರ ಕೊಡ್ತೀರಾ? ಯೇಸು ನಮ್ಮನ್ನು ಪ್ರೀತಿಸಿದೆ. ತಿರುಗಿ ಕೇಳ್ತಾ ಇದ್ದೇನೆ, ತೃಪ್ತಿಪಡಿಸಿ ಹೊಟ್ಟೆಗೆ ಊಟ ಕೊಟ್ಟು ಸುಧಾರಣೆ ಮಾಡಿ ಎಲ್ಲ ಮಾಡಿದ ಮೇಲೆ ಹೇಳ್ತಾರೆ, ನೀವು ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀರಾ? ಈ ಭಾನುವಾರ ದಿವಸ ನಮಗೆ ಹೇಳಲಿಕ್ಕಾಗತ್ತೆ, ಯೇಸು ತನ್ನ ರಕ್ತ ಸುರಿದು ಕೊಟ್ಟಿದೆ, ತನ್ನ ಪ್ರಾಣ ಬಲಿಯಾಗಿ ಅರ್ಪಿಸಲ್ಪಟ್ಟಿದೆ, ತನ್ನ ದೇಹ ನಮಗಾಗಿ ಜಜ್ಜಿ ಜಡೆದು ತುಂಡು ಮಾಡಿ ಕೊಟ್ಟಿದೆ. ಇವತ್ತು ನಾವು ಕರ್ತನ ಮೇಜೆಯಲ್ಲಿದ್ದೇವೆ. ಆ ರೊಟ್ಟಿಯನ್ನು ತುಂಡು ತುಂಡಾಗಿ ಮಾಡಿಕೊಟ್ಟು ಸ್ವಾಮಿ ನಮ್ಮ ಮೇಲಿರುವ ಪ್ರೀತಿ ತೋರಿಸಿದ್ದಾರೆ. ತನ್ನ ರಕ್ತವನ್ನು ಹರಿದು ಕೊಟ್ಟು ನಮಗಾಗಿ ಕೊಟ್ಟುಬಿಟ್ಟು ತನ್ನ ಪ್ರೀತಿ ತೋರಿಸಿದೆ. ಆಮೇಲೆ ಕೊಟ್ಟುಬಿಟ್ಟು ಸ್ವಾಮಿ ಕೇಳ್ತಾರೆ, ನೀವು ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೀರಾ? ಹಲ್ಲೆಲೂಯಾ. ಪೇದರನ್ನು ಹೇಳ್ತಾ ಇದ್ದಾರೆ. ಫಸ್ಟು ಪೇದರನ್ನು ಹೇಳಿದರು, ಹೌದು ಸ್ವಾಮಿ, ನಾನು ನಿನ್ನ ಮೇಲೆ ಮಮತೆ ಇಡುತ್ತೇನೆ. ಯೇಸು ಕೇಳಿದು, ನೀ ನನ್ನನ್ನು ಪ್ರೀತಿಸುತ್ತೀಯಾ ಅಂತ ಕೇಳಿದೆ. ಅವನು ಹೇಳ್ತಾರೆ, ನಾನು ಮಮತೆ ಇಡುತ್ತೇನೆ. ಪ್ರೀತಿಯಲ್ಲಿ ಸ್ವಲ್ಪ ಕೂಡ ಸಿಹಿ ಹಾಕಿಕೊಡೋದೇ ಮಮತೆ ಎಂಬುದು. ಹೌದಲ್ವಾ? ಹೌದಲ್ವಾ? ಮಮತೆ ತೋರುತ್ತೇನೆ, ಪ್ರೀತಿಯಿಂದ ಇನ್ನೂ ಸ್ವಲ್ಪ ಸೇರಿಸೋದು. ಪೇದನಿಗೆ ಕೇಳಿದೆ ಪ್ರೀತಿಸ್ತೀಯ ಅಂದ. ಪೇದನ ಹೇಳ್ತಾರೆ, ಪ್ರೀತಿ ಮಾತ್ರವಲ್ಲ, ನಿನ್ನ ಮೇಲೆ ಮಮತೆ ಇಡುತ್ತೇನೆ. ಹಾಗಾದರೆ ನನ್ನ ಕುರಿಮರಿಗಳನ್ನು ಮೇಯಿಸು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಕುರಿಮರಿಗಳು ನೋಡಿ, ಫಸ್ಟ್ ಮಕ್ಕಳ ಬಗ್ಗೆ ಹೇಳಿದೆ, ಮರಿಗಳನ್ನು ಮೇಯಿಸು. ಪ್ರೀತಿ ಇದ್ದರೆ ನನ್ನ ಮರಿಗಳನ್ನು ಮೇಯಿಸು. ಹಲ್ಲೆಲೂಯಾ. ಆಮೇಲೆ ಮತ್ತೆ ಕೇಳ್ತಾ ಇದೆ, ಯೋಹಾನನ ಮಗನಾದ ಶೀಮೋನನೇ, ನೀ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀಯ? ಅವನು ಹೇಳ್ತಾನೆ, ಹೌದು ಸ್ವಾಮಿ, ನಾನು ನಿನ್ನ ಮೇಲೆ ಮಮತೆ ಇಡುತ್ತೇನೆ. ಆವಾಗ ನನ್ನ ಕುರಿಗಳನ್ನು ಕಾಯು ಎಂದು ಹೇಳ್ತಾರೆ.
ಫಸ್ಟ್ ಏನು ಹೇಳಿದೆ? ಮೇಯಿಸು ಅಂತ ಹೇಳಿದೆ. ಇಲ್ಲಿ ಕಾಯು, ಕುರಿಗಳನ್ನು ಕಾಯಬೇಕು. ಕುರಿಗಳನ್ನು ಆ ತೋಳಗಳು ಹಿಡ್ಕೊಂಡು ಹೋಗದೆ ಕಾಯಬೇಕು ಅಂತ ಹೇಳಿದ್ರು. ಸರಿ, ಮೂರನೇ ಸಾರಿ ಕೇಳ್ತಾ ಇದೆ, ಯೋಹಾನನ ಮಗನಾದ ಸೀಮೋನನೇ, ನೀವಿರೆಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀಯಾ? ಮೂರನೇ ಸಾರಿ ಕೇಳುವಾಗ ಯೋಹಾನನೇನು ಹೇಳ್ತಾರೆ? ಮೂರೊಂದು ಕೇಳುವಾಗ ಪೇತ್ರನಿಗೆ ಫ್ಲಾಶ್ ಆಯಿತು. ಯಾಕಂದರೆ ಆವಾಗ ಒಂದು ಸಮಯ ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಡಲಿಕ್ಕೆ ಮುಂಚೆ ಕೇಳಿದೆ, ನೋಡಿ, ಮನುಷ್ಯ ಕುಮಾರನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗಳಲ್ಲಿ ಸಿಕ್ಕಾಕಿ ಅವರು ಮರಣದಂಡನೆ ವಿಧಿಸಿ ಅವರು ಕೊಲ್ಲಲ್ಪಟ್ಟು ಅವರು ಸಮಾಧಿಗೆ ಹಾಕಲ್ಪಡುವುದು, ಕುರುಬನನ್ನು ಹಿಡಿಯುವುದು, ಕುರಿಗಳು ಚದರಿ ಹೋಗುತ್ತದೆ, ನೀವು ನನ್ನನ್ನು ಬಿಟ್ಟು ಹೋಗುತ್ತೀರಾ ಅಂತ ಕೇಳಿದ್ರು. ಈ ಮಾತು ಹೇಳುವಾಗ ಪೇತ್ರನು ಹೇಳಿದ್ರು, ಸ್ವಾಮಿ, ಈ ಪೇತ್ರ ಇದಲ್ಲ, ಪೇತ್ರ ನಾನು ಬಂಡೆ ಕಲ್ಲು, ಯಾರು ನಿನ್ನನ್ನು ಬಿಟ್ಟು ಹೋದ್ರು ಸರಿ, ಈ ಪೇತ್ರ ಬಿಟ್ಟು ಹೋಗಲ್ಲ ನೋಡ್ಕೊಂಡು ಹೇಳಿದೆ. ಹಲ್ಲೆಲೂಯಾ. ಒಂದು ದೊಡ್ಡ ಮಾತಲ್ಲಿ ಹೇಳಿಬಿಟ್ರು. ಸ್ವಾಮಿ ಹೇಳ್ತಾರೆ, ಪೇತ್ರನೇ, ಇವತ್ತು ಮುಂಜಾನೆ ಕೋಳಿ ಕೂಗಲಿಕ್ಕೆ ಮುಂಚೆ ನೀ 3 ಸಾರಿ ನನ್ನನ್ನು ಅರಿಯೇನು ಎಂದು ಹೇಳಿಬಿಡ್ತೀನಿ ಅಂತ ಹೇಳಿದರು. ಎಷ್ಟು ಸಾರಿ? ಪೇತ್ರನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಪೇತ್ರನು ನೋಡಿಕೊಂಡು ಸ್ವಾಮಿ ಹೇಳ್ತಾರೆ, ನೀವು ಹೋಗಲ್ಲ ಅಂದು ಮಾತ್ರ ಅಲ್ಲ, ನೀ ನನ್ನನ್ನು ಅರಿಯೇನು, ನನಗೂ ನಿನಗೆ ಸಂಬಂಧ ಏನೂ ಇಲ್ಲ ಅಂತ ಹೇಳಿಬಿಡ್ತೀರಾ, ಆಮೇಲೆ ನೋಡ್ಕೊಂಡು ಹೇಳಿದ್ರು. 3 ಸಾರಿ ಹೇಳ್ತೀರಾ ಅಂತ ಹೇಳಿದ್ರು. ಹಲ್ಲೆಲೂಯಾ. ಇಲ್ಲಿ ಅದೇ ಥರ ಅದಾಗೋಯ್ತು. ಪೇತ್ರನಿಗೆ ತಪ್ಪು ಗೊತ್ತಾಯಿತು. ಅವನು ಹತ್ಕೊಂಡು ನನ್ನ ದೇವರೇ, ನನ್ನ ಒಡೆಯನೇ ಎಂದು ಹೇಳಿಕೊಂಡು ಅವನು ಎಲ್ಲ ಸರಿ ಮಾಡಿಕೊಂಡ್ರು. ತಿರುಗಿ ಇಲ್ಲಿ ಬಂದು ಪರೀಕ್ಷೆ ನೋಡು, ಅಯ್ಯೋ ಮತ್ತೆ ಪರೀಕ್ಷೆ. ಆವತ್ತು ಪರೀಕ್ಷೆ ಹಿಂಗೆ ಪಾಸ್ ಮಾಡಿಕೊಂಡು ಬಂದರು. ಇವತ್ತು ತಿರುಗಿ ಕೇಳ್ತಾ ಇದ್ದಾನೆ, ನೀ ನನ್ನನ್ನು ವಿರೋಧಿಸ್ತೀಯಾ? ಆವಾಗ 3ನೇ ಸಾರಿ ಕೇಳುವಾಗ ಪೇತ್ರನಲ್ಲಿ ಹೇಳ್ತಾ ಇದ್ದಾರೆ, ಪೇತ್ರನು ದುಃಖಪಟ್ಟು ನೀನೇ ಬಲ್ಲೇನು ಎಂದು ಹೇಳಿದರು. ಮತ್ತೆ 2 ಸಾರಿ ಏನು ಹೇಳಿದೆ? ಪ್ರೀತಿ ಇದೆಯಾ ಅಂತ ಕೇಳುವಾಗ ಮಮದೇನೇ ಇದೆ ಎಂದು ಹೇಳಿಬಿಟ್ರು. ಪ್ರೀತಿಕ್ಕಿಂತ ಇನ್ನೂ ಆಳವಾದ ಪ್ರೀತಿ ಬಗ್ಗೆ ಹೇಳಿಬಿಟ್ಟಿದ್ರು. 3ನೇ ಸಾರಿ ಕೇಳುವಾಗ ಪ್ರೀತಿಸ್ತೇನು ಎಂದು ಹೇಳ್ತಾ ಇಲ್ಲ, ಮಮದೆ ಇಡ್ತೇನು ಎಂದು ಹೇಳ್ತಾ ಇಲ್ಲ, ಬಹಳ ದುಃಖಪಟ್ಟು ಅಳುತ್ತಾ ಅವನು ಹೇಳ್ತಾನೆ, ನೀನೇ ಬಲ್ಲೇನು. ಹಲ್ಲೆಲೂಯಾ. ಪೇತ್ರನಿಗೂ ಗೊತ್ತಾಯಿತು, ನಾನು ದೊಡ್ಡ ಮಾತಲ್ಲಿ ಹೇಳಬಹುದು, ಆಮೇಲೆ ಎಲ್ಲಾದರೂ ಎಡವೆ ಬಿದ್ದೋಗುತ್ತದ ಅಂತ ಹೇಳಿಕೊಂಡು ನೀನೇ ಬಲ್ಲೇನು ಎಂದು ಹೇಳಿದರು. ಈ ಹಗಲೊತ್ತು ದೇವರು ಮುಂಚಾಣೆ ದೇವರು ನಮ್ಮನ್ನು ಕೇಳ್ತಾನೆ, ಅವರವರ ಹೆಸರು ಹೇಳಿಕೊಂಡು ಕರ್ತನ ಕೇಳ್ತಾನೆ, ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಮಮತೆ ಇಟ್ಟಿದೆಯಾ ಎಂದು ಯೇಸು ಕೇಳ್ತಾ ಇದ್ದಾರೆ. ನೀವೇನು ಉತ್ತರ ಕೊಡ್ತೀರಾ? ನೀವೇನು ಉತ್ತರ ಕೊಡ್ತೀರಾ? ಪೇತ್ರನು ಹೇಳ್ತಾರೆ, ನೀನೇ ಬಲ್ಲೇನು. ಅದು ಸುಮ್ಮನೆ ಅಲ್ಲೇ ಹೇಳಿರೋದು, ದುಃಖಪಟ್ಟು. ಯಾಕಂದರೆ ಪೇತ್ರನೊಳಗಡೆ ಸರಿಯಾದ ಒಂದು ಸಮರ್ಪಣೆ ಬಂದು ಬಿಟ್ಟಿತ್ತು. ಅಲ್ಲಿ ತನಕ ನಮ್ಮ ರಮೇಶ್ ಬ್ರದರ್ ಹೇಳಿದ ಥರ ಮೇಲೆ ಹೊದಿಕೆ ಹಾಕಿಕೊಂಡು ಕುರಿಯ ವೇಷ ಹಾಕಿಕೊಂಡಿದ್ದ ಥರ ಅಂತ ಹೇಳಿದ ಥರ ಪೇತ್ರನು ನಾನು ಓಕೆ ಅಂತ ಹೇಳಿಬಿಟ್ರು. ಅದು ಮೇಲ್ನೋಟದ ಒಂದು ಮಾತು. ನಾನು ಮಮತೆ ಇಡ್ತೇನೆ, ನಾನು ನಿನ್ನ ಮೇಲೆ ಮಮತೆ ಇಡ್ತೇನೆ, ದೇವರೇ ನಾನು ನಿನಗೋಸ್ಕರ. ಪೇತ್ರನ ಆವತ್ತು ಹೇಳಿದೆ, ಕೋಳಿ ಕೂಗಲಿಕ್ಕೆ ಬಂದರೆ ನಾನು ನಿನಗೋಸ್ಕರ ಸಾಯಲಿಕ್ಕೂ ರೆಡಿ ಅಂತ ಹೇಳಿದೆ. 3 ಜನ 3 ಮಾತು ಕೇಳೋಷ್ಟಕ್ಕೆ ನಾನು ಆ ಊರವನೇ ಅಲ್ಲ ಅಂತ ಹೇಳ್ಕೊಂಡು ಓಡಿ ಹೋದ್ಬಿಟ್ರು. ಹಲ್ಲೆಲೂಯಾ. ಆವಾಗ ಹೇಳ್ತಾರೆ, ಯಾವುದೇ ಊರವನೇ ನೀನು, ನಿನ್ನ ಆ ಮಾತಿನಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದೇ ಪೇತ್ರ ಇವತ್ತು ಇನ್ನೂ ಒಂದು ಸಾರಿ ಮಿಸ್ಟೇಕ್ ಆಗಬಾರ್ದು. ದೊಡ್ಡ ಮಾತು ಹೇಳಿಬಿಟ್ಟು ಆಮೇಲೆ ನನ್ನ ಕೈಲಿ ಆಗಿಲ್ಲ ಅಂದರೆ ಅದಕ್ಕೆ ನೀನೇ ಬಲ್ಲೇನು ಸರೆಂಡ್ರ್ ಮಾಡಿದೆ. ಆ ಸರೆಂಡ್ರ್ ಮಾಡುವಾಗ ಕರ್ತನೊಂದು ಮಾತು ಹೇಳ್ತಾ ಇದ್ದಾನೆ, ನೀ ನನ್ನ ಕುರಿಗಳನ್ನು ಮೇಯಿಸೋದು ಮಾತ್ರವಲ್ಲ, ನೋಡಿ, ನೀನು ಯೌವನಸ್ಥನಾಗಿರುವಾಗೆ ನೀನಾಗಿ ಸ್ವಂತವಾಗಿ ನಡುಕಟ್ಟಿಕೊಂಡು ನಿನ್ನ ಕೆಲಸಗಳು ಮಾಡಿದೆ. ಆದರೆ ನೀ ಮುದುಕನಾದ ಮೇಲೆ ನೀ ಕೈ ಚಾಚಿಕೊಳ್ಳೋದು, ಒಬ್ಬರು ನಿನಗೆ ನಡು ಕಟ್ಟುವುದು,
ನಿನ್ನನ್ನು ಕರೆದುಕೊಂಡು ಹೋಗುವ ಸಮಯ ಬರುತ್ತದೆ. ಅದಕ್ಕೆ ಅರ್ಥ ಏನು? ನೀ ಮುದುಕನಾಗುವ ತನಕ ನಿನಗೆ ಆಯುಸ್ಸಿದೆ. ಆದರೆ ಮುದುಕನಾಗಿದರೂ ಮತ್ತೊಬ್ಬರು ನಿನ್ನನ್ನು ಸೊಂಡೆ ಕಟ್ಟಿ ನಿನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ನೀ ನನ್ನ ಸಾಕ್ಷಿ ಆಗಲಿಕ್ಕಿದೆ. ಅವನ ಸಂಪೂರ್ಣ ಸಮರ್ಪಣೆ ಬರುವಾಗ ಅವನ ಭವಿಷ್ಯದ ಬಗ್ಗೆ ಮಾತು ಬರ್ತಾ ಇದೆ. 3 ಸಾರಿ ಕೇಳ್ತಾ ಇದೆ. ಅವನು ಫಸ್ಟು ನಾನು ಪ್ರೀತಿಸ್ತೇನೆ, ನಾನು ನಿಮ್ಮಲ್ಲಿ ಮಮತೆ ಇಡ್ತೇನೆ ಅಂತ ಹೇಳುವಾಗ ಕುರಿ ಮೇಯಿಸು, ಮರಿಗಳು ಮೇಯಿಸು ಅಂತ ಹೇಳಿದೆ. ಆದರೆ ನೀ ನನ್ನನ್ನು ಪ್ರೀತಿಸ್ತಾ ಇದ್ರೆ ನೀನೇ ಬಲ್ಲೇನು ಅಂತ ಹೇಳುವಾಗ ಆವಾಗ ಪೇದನಲ್ಲ ಇರೋದು. ಪೇದನ ಹೇಳ್ತಾರೆ, ನನ್ನ ಹೃದಯವು, ನನ್ನ ಮನಸ್ಸು, ನನ್ನ ದೇಹ, ನನ್ನ ದೇಹಿ, ನನ್ನ ಆತ್ಮ ಎಲ್ಲ ನೀನೇ ತಿಳಿದಿದೆ, ನಿನಗೆ ಗೊತ್ತು ಅಂತ ಹೇಳಿಬಿಡುವಾಗ ಇದು ಸಂಪೂರ್ಣ ಸಮರ್ಪಣೆ. ನಾನೆಂಬುದು ಇಲ್ಲ, ನಾನೇನು ಇಲ್ಲ, ನಾ ಬರಿ ಬಣ್ಣು, ನೀ ನನ್ನಲ್ಲಿ ಇರುವುದು. ಅದು ಬರುವಾಗ ಕರ್ತನು ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಇವತ್ತು ವಚನ ಕೇಳುವ ದೇವರ ಮಕ್ಕಳಿರ, ದೇವರು ನಮಗೆ ಹೇಳ್ತಾ ಇದ್ದಾರೆ, ನಾನು 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 ಅಂತ ಹೇಳುವಷ್ಟಕ್ಕೆ ದೇವರು ನಮಗೆ ಜವಾಬ್ದಾರಿ ಕೊಡಲ್ಲ. ಯಾವಾಗ ನಾನೇನು ಇಲ್ಲ, ನಾನು ಬರಿ ಬಣ್ಣು, ನೀನೇನಲ್ಲಿ ಜೀವಿಸುವನು ಅಂತ ಹೇಳುವಾಗ ಆವಾಗ ಜವಾಬ್ದಾರಿ ಕೊಡುತ್ತಾರೆ. ಈ ಭಾನುವಾರ ನಮ್ಮನ್ನು ಸಮರ್ಪಣೆ ಮಾಡೋಣ. ನಾನೇಂದು ಹೇಳಿಕೊಂಡು ನಾನು ಮೀನು ಹಿಡೀಲಿಕ್ಕೆ ಹೋಗ್ತೇನೆ ಎಂದು ಹೇಳಿಕೊಂಡು ತಾನೇ ಹೋಗಿದೆ. ನಾನು ಎಂದು ಹೇಳಿಕೊಂಡು ಹೋಗಿದೆ. ನಾನು ಎಂದು ಹೇಳುವಾಗ ಜೊತೆಯಲ್ಲಿದ್ದವರು ನೀನು ಎಂದು ಹೇಳಿದರೆ ನಾವು ಎಂದು ಹೇಳಿಕೊಂಡು ಹೋದರು. ಅಲ್ಲಿ ಯೇಸು ಎಂಬುದು ಇಲ್ಲ. ಅಲ್ಲಿ ನಾನು ನಾವು ಹೋದರು, ಕೆಲಸ ಆಗಿಲ್ಲ. ಯೇಸುವಿನ ಮಾತಿನ ಮೇಲೆ ಬಲೆ ಹಾಕಿದೆ, ಮೀನು ಸಿಕ್ಕಿತು. ಹೀಗೆ ಕೇಳ್ತಾ ಇದ್ದಾರೆ, ನಾನು ಪ್ರೀತಿಸ್ತೇನೆ, ನಾನು ನಿನ್ನ ಮೇಲೆ ಮಮತೆ ಇಡುತ್ತೇನೆ. ದೇವರಿಗೆ ನಾನು ಎಂಬುದು ಇಷ್ಟ ಆಗಿಲ್ಲ. ನೀನೇ ಬಲ್ಲೆ ಎಂದು ಹೇಳುವಾಗ ಮಾತು ಬಂದಿತ್ತು. ಈ ಭಾನುವಾರ ಪ್ರಿಯ ದೇವರ ಮಕ್ಕಳು, ದೇವರು ಮಾತಾಡ್ತಾ ಇದ್ದಾರೆ ನಿಮಗಾಗಿ. ನಿಮ್ಮ ಜೀವನಗಳಲ್ಲಿ ಕೆಲದು ಯಾಕೆ ನನ್ನನ್ನು ಮಾತ್ರ ದೇವರು ಇಷ್ಟು ಒಂದು ಸ್ಥಿತಿಗೆ ತರ್ತಾ ಇಲ್ಲ, ನನ್ನನ್ನು ಮಾತ್ರ ದೇವರು ಯಾಕೆ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ, ನನ್ನನ್ನು ಮಾತ್ರ ಯಾಕೆ ದೇವರು ಈ ಸ್ಥಿತಿಯಲ್ಲಿ ಇಟ್ಟಿದ್ದೀರಾ ಅಂತ ಯೋಚಿಸುವವರು ಯಾರಾದರೂ ಇದ್ದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ಎಂಬುದನ್ನು ಬಿಟ್ಟು ನೀವೇ ಬಲ್ಲೇನು ಎಂಬುದನ್ನು ಒಪ್ಪಿಸಿಕೊಡುವುದಾಗಿದ್ದರೆ ಕರ್ತನು ನಿಮಗಾಗಿ ಭವಿಷ್ಯಕ್ಕೆ ಬೇಕಾದುದನ್ನು ಒದಗಿಸುವನಾಗಿರುತ್ತಾರೆ. ನಾನು 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 ಅಂತ ಹೇಳಿಕೊಂಡು ಹೋಗಿ ನಮಗೇನು ಮಾಡಲಿಕ್ಕಾಗಿಲ್ಲ. ಆದರೆ ನೀವೇ ದೇವರೇ, ನೀವೇ ದೇವರೇ, ನೀವೇ ದೇವರೇ, ನೀವೇ ಬಲ್ಲೇನು ಅಂತ ಬಂದು ಒಪ್ಪಿಸಿಕೊಡುವಾಗ ಕರ್ತನು ಹೇಳ್ತಾರೆ, ನೀ ಯೌವನಸ್ಥನಾಗಿ ಮಾತ್ರವಲ್ಲ, ನೀ ಮುದುಕನಾಗುವಾಗ ನಾನು ನಿನ್ನ ಉಪಯೋಗಿಸಿಕೊಳ್ತೇನೆ. ನಿನ್ನ ಕೈಯಲ್ಲಿ ಪಂಜೆ ಕಟ್ಟಿಕೊಳ್ಳಿಕ್ಕೆ, ನಿನ್ನ ಸ್ವಂತ ಬಟ್ಟೆ ಹಾಕಿಕೊಳ್ಳಿಕ್ಕೆ ನಿನಗೆ ಆಗದೆ ಇರುವಾಗಲೂ ನಾನು ನಿನ್ನನ್ನು ಉಪಯೋಗಿಸಿಕೊಳ್ತೇನೆ. ನಾವು ದೇವರೇ ನಾಳೆ ಬಗ್ಗೆ ಯೋಚನೆ ಮಾಡೋದು, ನಾಳೆ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡೋದು. ಆದರೆ ದೇವರು ನಾಳೆ ಬಗ್ಗೆ ಎಲ್ಲ ನಿನ್ನ ಆಯುಸ್ಸು ಪೂರ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿದ್ದೀರಾ? ದೇವರಿಗೆ ನೀ ಸಂಪೂರ್ಣ ಸಮರ್ಪಿಸಿಕೊಡೋದಾದರೆ, ದೇವರಿಗೆ ಪರಿಪೂರ್ಣವಾದ ಸಮರ್ಪಣೆ ಮಾಡೋದಾದರೆ, ದೇವರೇ ನಾನೇನು ಇಲ್ಲ, ನೀನೇ ನನ್ನ ದೇವರು, ನೀನೇ ನನ್ನ ಒಡೆಯನು, ನೀನೇ ನನ್ನ ರಕ್ಷಕ, ನೀವೇ ನನ್ನ ಯಜಮಾನ ಅಂದೇಳಿ ಸಂಪೂರ್ಣವಾಗಿ ದೇವರಿಗೆ ಹೇಳಿಕೊಂಡು ಒಪ್ಪಿಸಿಕೊಡುವುದಾಗಿದ್ದರೆ ಕರ್ತನು ಈ ತಿಂಗಳಿಗೆ ಮಾತ್ರ ಅಲ್ಲ, ಈಗ ಮುಂದಿನ ತಿಂಗಳಿಗೆ ಮಾತ್ರ ಅಲ್ಲ, ಆ ಕರ್ತನು ನಿನ್ನ ಭವಿಷ್ಯಕ್ಕೆ ಬೇಕಾದದು, ನಿನ್ನ ಇಡೀ ಆಯುಷ್ಯಕ್ಕೆ ಬೇಕಾದದು, ಈಗ ನಿನ್ನ ಜೀವನ ಪೂರ್ತಿಗೆ ಬೇಕಾದನು ಕರ್ತನು ಒದಗಿಸುವನಾಗಿರುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನು ಕೇಳುದು, ಮಕ್ಕಳೇ, ಆಸ್ತಿ ಕೇಳಿಲ್ಲ, ಅಂತಸ್ತು ಕೇಳಿಲ್ಲ, ಮತ್ತು ವಿದ್ಯಾಭ್ಯಾಸ ಕೇಳಿಲ್ಲ, ಪರ್ಸನಾಲಿಟಿ ಕೇಳ್ತಾ ಇಲ್ಲ. ಒಂದೇ ಒಂದು ಕೇಳುದು, ಪ್ರೀತಿಸ್ತೀಯ. ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ತನು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆಸ್ತಿ ಕೇಳ್ತಾ ಇಲ್ಲ. ನಿಮಗೆ ನನಗಾಗಿ ನಿನ್ನಲ್ಲಿ ಎಷ್ಟು ಆಸ್ತಿ ಇದೆ, ಎಷ್ಟು ಆಸ್ತಿ ಕೊಡ್ತೀರಾ, ಹಾಗಾದರೆ ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿಲ್ಲ.
ನಿಮಗೆ ಎಷ್ಟು ಆರೋಗ್ಯ ಇದೆ. ಮಿಲಿಟ್ರಿಯಲ್ಲಿ ಸೇರಬೇಕಂದ್ರೆ, ಪೊಲೀಸಲ್ಲಿ ಸೇರಬೇಕಂದ್ರೆ ಆ ಹೈಟು, ವೆಯ್ಟು ಮತ್ತು ಚೆಸ್ಟ್ ಎಲ್ಲ ಎಷ್ಟು ಅಳತೆ ಇದೆ ಅಂತೆಲ್ಲ ನೋಡ್ತಾರೆ. ಪರ್ಸನಾಲಿಟಿ ನೋಡಿದರೆ ದೇವರ ಆಶೀರ್ವಿಸೋದಾದರೆ, ನಮ್ಮಲ್ಲಿ ಅನೇಕರು ಇಲ್ಲಿ ಬರುವಾಗ ರೋಗಾವಸ್ಥೆಯಲ್ಲೇ ಬಂದಿರೋದು. ಇಲ್ಲಿ ದೇವರ ಕಡೆ ಬರಲಿಕ್ಕೆ ಚಾನ್ಸೇ ಇರಲಿಲ್ಲ. ಆದರೆ ಕರ್ತನ ಏನು ಕೇಳ್ತಾ ಇಲ್ಲ. ನೋಡಿ ಎಷ್ಟು ಒಳ್ಳೆ ದೇವರು. ಆಸ್ತಿ ಬಗ್ಗೆ ಹೇಳ್ತಾ ಇಲ್ಲ, ಪರ್ಸನಾಲಿಟಿ ಹೇಳ್ತಾ ಇಲ್ಲ. ಇನ್ನು ಎಜುಕೇಷನ್ಗೆ ಹೇಳಿದ್ರೆ, ಇಷ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಇರುವವರೆಗೆ ನಾನು ಈ ಸೇವೆ ಕೊಡೋದು ಅಂತ ಹೇಳಿದ್ರೆ, ನಾವು ಎಷ್ಟೋ ಜನ ಅದರಲ್ಲಿ ಒಳಪಡ್ತಾ ಇರಲಿಲ್ಲ. ಆದರೆ ಕರ್ತನ ಅದೆಲ್ಲ ಕೇಳಿಲ್ಲ. ನೀ ಪ್ರೀತಿಸ್ತೀರಾ ಅಂತ ಕೇಳ್ತಾರೆ. ನೋಡಿ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿಸ್ತೀಯ ಅಂತ ಕೇಳ್ತಾರೆ. ಇವತ್ತು ಕೇಳ್ತಾ ಇದ್ದಾರೆ, ಪ್ರೀತಿಸ್ತೀರಾ? ಪ್ರೀತಿಸ್ತೀರಾ? ಯೇಸುವನ್ನು ಪ್ರೀತಿಸ್ತೀರಾ? ಅವರು ಪ್ರಾಣ ಕೊಟ್ಟಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಶರೀರವನ್ನು ಜಜ್ಜಿಲಿಕ್ಕೆ ಕೊಟ್ಟಿದ್ದಾರೆ. ಆ ಕ್ರಿಸ್ತನ ಕೇಳ್ತಾರೆ, ಪ್ರೀತಿಸ್ತೀಯಾ ಅಂತ. ನಾವು ಹೇಳ್ಬೋದು ಪೇತನ ಥರ, ಹೌದು ಪಾಸ್ಟರ್, ಎಸ್ ಪಾಸ್ಟರ್, ನಾವು ಪ್ರೀತಿಸ್ತೀನಿ, ಆ ಪ್ರೀತಿ ಸಿಗುತ್ತಾನೆ ನಾವು ಇಲ್ಲಿ ಬಂದಿರೋದು ಹೇಳ್ಬೋದು. ಆದರೆ ಕರ್ತನು ಕೇಳಿದ ಒಂದು ಮಾತಲ್ಲಿ ಒಂದು ಸೆಂಟೆನ್ಸ್ ಜಾಸ್ತಿ ಇದೆ, ಎಲ್ಲರಿಗಿಂತ ಹೆಚ್ಚಾಗಿ. ಎಲ್ಲದರ ಜೊತೆಯಲ್ಲ, ಎಲ್ಲರಿಗಿಂತ ಹೆಚ್ಚಾಗಿ ಫಸ್ಟ್ ಪ್ರೀತಿ ಇದೆಯಾ ಅಂತ ಕೇಳ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಮೊನ್ನೆ ನೋಡಿ ಫಾಸ್ಟಿಂಗ್ ಪ್ರೇಯರ್ ನಡೆಸಿದೆ. ಫಾಸ್ಟಿಂಗ್ ಪ್ರೇಯರ್ ಮಾಡುವಾಗ, ಉಪವಾಸ ಪ್ರಾರ್ಥನೆ ನಡೆಯುವಾಗ ಆಹಾರದ ಮೇಲೆ ಪ್ರೀತಿ ಇದೆಯಾ, ನನ್ನ ಮೇಲೆ ಪ್ರೀತಿ ಇದೆಯಾ ಅಂತ ನಮ್ಗೆ ಆವತ್ತು ಟೆಸ್ಟ್ ಆಯಿತು. ಆವಾಗ ಉಪವಾಸದಲ್ಲಿ ಕೆಲವರು ಆಹಾರದ ಮೇಲೆ ಪ್ರೀತಿ ಇರೋದ್ರಿಂದ ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳಿಬಿಟ್ಟು ಫೇಲ್ ಆಗೋಯ್ತು. ಆಹಾರಕ್ಕಿಂತ ನನ್ನನ್ನು ಪ್ರೀತಿಸ್ತೀಯಾ? ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಕೆಲವರು ನಿದ್ರೆ ಕೆಡಲಿಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತೀರಾ. ಸ್ವಾಮಿ ಹೇಳ್ತಾರೆ, ನಿದ್ರಕ್ಕಿಂತ ನನ್ನನ್ನು ಪ್ರೀತಿಸ್ತೀಯಾ? ಹಾಗಾದರೆ ನಿನ್ನ ಭವಿಷ್ಯ ಬಗ್ಗೆ ನಾನು ನೋಡ್ತೇನೆ ಅಂತ ಹೇಳ್ತಾರೆ. ನನಗೆ ನಿದ್ರೆ ಕೆಡಲಿಕ್ಕೆಲ್ಲ ಆಗಲ್ಲಪ್ಪ ಅಂತ ಹೇಳಿದ್ರೆ ಸ್ವಾಮಿ ಏನು ಹೇಳ್ತಾರೆ, ನಮಗೆ ಇನ್ನೂ ಸ್ವಲ್ಪ ಲೇಟು, ಆಮೇಲೆ ನೋಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ, ಅದರ ಮೇಲೆ ಯಾವುದೂ ಇಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು. ಆ ದೇವರನ್ನು ಪ್ರೀತಿಸೋದಾದರೆ ನೀನು ಕುರಿಗಳನ್ನು ಮೇಯಿಸುವಿ ಎಂದು ಹೇಳ್ತಾರೆ. ಹಾಲೆಲೂಯಾ. ಈಗ ನಾವು ಪ್ರೀತಿಸ್ತೀನಿ ಅಂತ ಹೇಳ್ಬೋದು, ಎಲ್ಲರೂ ಹೇಳ್ಬೋದು ಒಂದು ವೇಳೆ, ಹೌದು ಪಾಸ್ಟ್ರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದೇಶವನ್ನು ಪ್ರೀತಿಸ್ತೇನೆ ಎಂದು ಹೇಳಬಹುದು. ನಾನು ಹೇಳ್ಬೋದು, ನೀವು ಹೇಳ್ಬೋದು. ಹಾಗಾದರೆ ನಾವು ಪ್ರೀತಿಸ್ತೀನಿ ಎಂಬುದಕ್ಕೆ ಏನು ಅರ್ಥ, ಅದಕ್ಕೆ ಏನು ಗುರುತು? ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸ್ತೀನಿ ಎಂಬುದಕ್ಕೆ ಏನು ಗುರುತೇನಿದೆ? ಯೋಹಾನ 14:15, ನೀವು ನನ್ನನ್ನು ಪ್ರೀತಿಸುವುದಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆವಾಗ ನನ್ನ ತಂದೆಯನ್ನು ಕೇಳುತ್ತೇನೆ, ತಂದೆಯು ನಿಮಗೆ ವಾಗ್ದಾನ ಮಾಡಿದ ಮತ್ತೊಬ್ಬ ಸಹಾಯಕನ್ನು ಕಳಿಸಿಕೊಡ್ತೇನೆ. ನೋಡಿ, ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಪ್ರೀತಿಸಬೇಕು. ಪ್ರೀತಿಸುತ್ತೇನೆ ಎಂದ ಪೇತ್ರನು ಹೇಳಿದೆ ಫಸ್ಟು, ಹೌದು ಸ್ವಾಮಿ ನಾನು ಪ್ರೀತಿಸ್ತೇನೆ ಎಂದು ಹೇಳಿದ ಥರ ಅಲ್ಲ. ಹೃದಯದಿಂದ ಪ್ರೀತಿ ಬರುವುದಾದರೆ ಆಜ್ಞೆ ಅನುಸರಿಸಿ ನಡೆಯುವಿರಿ. ಆಜ್ಞೆ ಅನುಸರಿಸಿ ನಡಿಬೇಕು. 6 ದಿವಸ ದುಡಿದು 7ನೇ ದಿವಸ ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನ. ಆ ದಿನದಲ್ಲಿ ಯಾವ ಕೆಲಸ ಮಾಡಬಾರದು. ಆ ದಿನದಲ್ಲಿ ಸಭೆಯ ಆರಾಧನೆಗಾಗಿ ಕೂಡಿ ಬರಬೇಕು. ಆದರೆ ಎಲ್ಲ ವಾರ ಹಂಗೆ ಮಾಡ್ತೀರಾ? ಎಲ್ಲರೂ ಇಲ್ಲಂದರೂ ಕೆಲವರನ್ನು ಯೋಚನೆ ಮಾಡಿ ಎಲ್ಲ ವಾರ ಹಂಗೆ ಈ ಆಜ್ಞೆ ಅನುಸರಿಸ್ತೀರಾ? ಎಷ್ಟೋ ವಾರ ಬರ್ತೀರಿ, ಆದರೆ ಕೆಲವು ವಾರಗಳು ನಾವು ಕೆಲಸಕ್ಕೆ ಹೋಗೋದು, ಹೌದಲ್ವಾ? ಮತ್ತು ಆಜ್ಞೆ ತಪ್ಪುತ್ತಾ ಇದೆ. ಆಜ್ಞೆ ತಪ್ಪಿದರೆ ಪ್ರೀತಿ ಇದೆಯಾ? ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನ ಪ್ರೀತಿಸುವುದಾಗಿದ್ದರೆ ನನ್ನ ಆಜ್ಞೆ ಅನುಸರಿಸಬೇಕು. ಆಜ್ಞೆ ದೊಡ್ಡದು, ಎಲ್ಲದಕ್ಕಿಂತ ಮುಂದೆ ಆಜ್ಞೆ, ಆಮೇಲೆ ನಮ್ಮ ಕಾರ್ಯ. ಹಾಗೆ ಮಾಡುವಾಗಲೇ ಅದ್ಭುತಗಳಾಗುವುದು. ಹಾಲೆಲೂಯಾ. ಫರೋಹನ ಕುಮಾರತಿಯ ಮಗನೆಂದೆಣಿಸಿಕೊಳ್ಳೋದು ಬೇಡವೆಂದೆಣಿಸಿದೆ ಮೋಸೆ. ಫರೋಹನ ಕುಮಾರತಿ ಮಗನು ಅಂದರೆ ಐಗುಪ್ತ ದೇಶದ ರಾಜನ ಮೊಮ್ಮಗನಾಗಿ ಮೋಸೆ ಬೆಳೆದು ಬರ್ತಾ ಇದೆ. ರಾಣಿಯ ಮಗನಾಗಿ ಬೆಳೆದು ಬರ್ತಾ ಇದೆ, ರಾಜಕುಮಾರನಾಗಿ ಬೆಳೆದು ಬರ್ತಾ ಇದೆ. ಆದರೆ
ಆ ರಾಜಕುಮಾರನಾಗಿ ಬೆಳೆದು ಬರುವಾಗಲೂ ಈ ದೇವರ ಮೇಲೆ, ಯೆಹೋವ ದೇವರ ಮೇಲೆ ಇರುವ ಪ್ರೀತಿಯಿಂದ ಅರಮನೆಯ ಸೌಭಾಗ್ಯ ಬಿಟ್ಟು ಬಿಟ್ಟು ಬಂದಿದ್ದಾರೆ. ಅರಮನೆಯ ಸೌಭಾಗ್ಯ ಬಿಟ್ಟು ಬಂದು ಏನು ಮಾಡ್ತಾ ಇದ್ದಾರೆ? ಅರಣ್ಯದಲ್ಲಿ ಕುರಿ ಮೇಯಿಸ್ತಾರೆ. ರಾಜಕುಮಾರನಾಗಿ ಅರಮನೆಯಲ್ಲಿ ಎಲ್ಲ ಫೆಸಿಲಿಟೀಸಲ್ಲಿ ಇದ್ದವರು. ಕುದುರೆ ರಥದ ಮೇಲೇನೆ ಎಲ್ಲ ಕಡೆ ಹೋಗಬೇಕಾದ್ರೂ ರಥದಲ್ಲೇ ಹೋಗುವನು. ರಥದಲ್ಲೇ ಹೋಗುವಂಥ ರಾಜಕುಮಾರನಿಗೆ ಕುರಿಗಳ ಹಿಂದೆ ಬೆಟ್ಟೆ ಗುಡ್ಡಗಳೆಲ್ಲ ದಾಟಿ ಹೋಗ್ತಾ ಇದ್ದ. ಇದು ಬೇಕಾಯ್ತಾ? ಹೇಳಿ, ಬೇಗ ಹೇಳಿ, ಇದು ಬೇಕಾಯ್ತಾ? ಅವನಿಗೂ ದೇವರ ಮೇಲಿರುವಂಥ ನಂಬಿಕೆಯಿಂದ ರಾಜಕುಮಾರನಿಂದ ಪದವಿಯನ್ನು ಬೇಡವೆಂದೆನಿಸಿದೆ. ನೀ ಪ್ರೀತಿಸೋದಾದರೆ ನನ್ನ ಆಜ್ಞೆ ಅನುಸರಿಸುವಿ. ಪ್ರೀತಿಸೋದಾಗಿದ್ದರೆ ನಮ್ಮ ವಿಷಯಗಳು ನಮಗೆ ದೊಡ್ಡದಾಗಿರಲ್ಲ ಅಂತ ನಾವು ಹೇಳ್ಬೋದು. ಬಾಯಲ್ಲಿ ನಾನು ಪ್ರೀತಿಸ್ತೇನೆ ಅಂತ ಹೇಳ್ಬೋದು. ಆದರೆ ಏನು ಮಾಡಬೇಕು? ಪ್ರೀತಿ ಕ್ರಿಯೆಗಳ ಮೂಲಕ ತೋರಿಸಬೇಕು. ಹಾಲೆಲೂಯ. ಒಂದು ವಿಷಯ ಹೇಳಿದೆ, ಅದು ಪ್ರೀತಿಸೋದಾದರೆ ಆಜ್ಞೆ ಅನುಸರಿಸಿ ನಡೆಯಿರಿ. ದೇವರ ಮೇಲೆ ಪ್ರೀತಿಯಿಂದ ಆಜ್ಞೆ ಅನುಸರಿಸು. ಆವಾಗ ಏನು ಸಿರಿದು ಮುಪ್ಪಿನ ತನಕ್ಕೆ ನಿನಗೆ ಕೈ ಚಾಚಿಕ್ ನಿನ್ನ ಪಂಜೆ ಉಟ್ಟುಕೊಳ್ಳಿಕ್ಕೆ ಆಗದಂದ ಕಾಲ ತನಕ್ಕೆ ನಾನು ನಿನ್ನನ್ನು ನಡೆಸುತ್ತೇನೆ. ಆಮೆನ್, ಆಮೆನ್, ಆಮೆನ್. ನಾಳೆ ಒಂದು ದಿವಸ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷಕ್ಕಲ್ಲ, ನಿನ್ನ ಆಯುಸ್ಸಿರುವ ದಿನ ತನಕ ದೇವರು ನಿನ್ನನ್ನು ಶ್ರೇಷ್ಠವಾಗಿ ನಡೆಸ್ತಾರೆ. ಆಜ್ಞೆ ಅನುಸರಿಸು. ಏನಕ್ಕೆ ಆಜ್ಞೆ ಅನುಸರಿಸು? ದೇವರ ಮೇಲೆ ಪ್ರೀತಿಯಿಂದ ಅನುಸರಿಸು. ಓಕೆ, ದೇವರ ಆಶೀರ್ವದಿಸಲಿ. ಆಜ್ಞೆ ಅನುಸರಿಸಿ ಪ್ರೀತಿಯಿಂದ ನಡೆದುಕೊಳ್ಳುವಾಗೆ ನೋಡಿ ಪೇತ್ರನು ನೋಡಿ ಏನಾಗಿದೆ ಅದು ಕೂಡ ಹೇಳಿ ಮುಗಿಸ್ತೇನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 5ನೇ ಅಧ್ಯಾಯ 15-16 ವಾಕ್ಯ ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 5ನೇ ಅಧ್ಯಾಯ 15-16. ಪ್ರೀತಿಸಿ ಆಜ್ಞೆ ಅನುಸರಿಸಿ ದೇವರ ಮೇಲೆ ನಂಬಿಕೆ ಇಟ್ಟ ಪೇತ್ರನ ಸ್ಥಿತಿ ಏನಾಯಿತು ಅಂತ ನೋಡೋಣ. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು, ಪೇತ್ರನು ಬರುವಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಹಾಲೆಲೂಯಾ. ಪೇತ್ರನಿಗೆ ಜವಾಬ್ದಾರಿ ಕೊಡಲಿಕ್ಕೆ ಮುಂದೆ ಕೇಳಿದ ಒಂದೇ ಒಂದು ಇಂಟರ್ವ್ಯೂಲಿ ಒಂದೇ ಕ್ವಶನ್ ಇತ್ತು. ಎಜುಕೇಷನ್ ಕೇಳಿಲ್ಲ, ಪರ್ಸನಾಲಿಟಿ ಕೇಳಿಲ್ಲ, ಮತ್ತು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐ ಡಿ ಯಾವುದೂ ಕೇಳಿಲ್ಲ. ಒಂದೇ ಒಂದು ಕ್ವಶನ್ ಅವರದ್ದು ಪೇತ್ರನ ಇಂಟರ್ವ್ಯೂದಲ್ಲಿ. ಏನದು? ನೀ ನನ್ನನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯ. ಅದು ಮೇಯ್ನು. ಪ್ರೀತಿಸ್ತೀಯ ಅನ್ನಲ್ಲ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯ. 2 ಕ್ವಶನ್ಗೂ ದೇವರಿಗೆ ತೃಪ್ತಿಯಾದ ಆನ್ಸರ್ ಬಂದಿಲ್ಲ. 3ನೇ ಸಾರಿ ಕೇಳುವಾಗ ಹೇಳಿದೆ ನೀನೇ ಬಲ್ಲೆ ಅಂತ ಹೇಳಿದೆ. ಅದೇನದು? ಸಂಪೂರ್ಣ ಸರೆಂಡರ್ ಆಯಿತು. ಆ ದುಃಖಪಟ್ಟು ಹೇಳಿದೆ ನೀನೇ ಬಲ್ಲೆ. ಆ ಸಂಪೂರ್ಣ ಸರೆಂಡ್ರಲ್ಲಿ ಪೇತ್ರನಿಗೆ ಹೇಳಿದೆ, ನೋಡಿ ನೀನು ಮುಪ್ಪಿನ ತನಕ ನಾನು ನಿನ್ನನ್ನು ಉಪಯೋಗಿಸ್ಕೊಳ್ತೇನೆ. ನಿನ್ನ ಸೆಲೆಕ್ಷನ್ 5 ವರ್ಷಕ್ಕಲ್ಲ, 10 ವರ್ಷಕ್ಕಲ್ಲ, 60 ವಯಸ್ಸಿಗೆ ಪೆನ್ಷನ್ ಅಲ್ಲ. ನೀ ಮುಪ್ಪನ ತನಕ, ಮುದುಕನಾಗುವ ತನಕ ನಿನಗೆ ಅಪಾಯಿಂಟ್ಮೆಂಟ್. ನಿನ್ನ ಸಮರ್ಪಣೆ ದೊಡ್ಡದಾಗಿದೆ, ಅದಕ್ಕಿರುವಂತ ಅನುಗ್ರಹ ದೊಡ್ಡದಾಗಿದೆ. ಮುಪ್ಪಿನ ತನಕ ಅದೇ ಪೇತ್ರನು ಆ ಸರೆಂಡರ್ ಮಾಡಿ ನೋಡಿ ಅವನು ದುಃಖಪಟ್ಟಿದೆ ಅಂತ ಹೇಳಿದೆ. 10 ಜನ ಶಿಷ್ಯರುಗಳು ಹೇಳಿರ್ಬೋದು, ನೀ 12 ಮಂದಿ ಶಿಷ್ಯರಿಗೆ ಲೀಡ್ರ್ ಅಂದೆ. ನಿನ್ನೆ ನಮ್ಮ ಬೆಟ್ಟ ಮೇಲೆ ಕರ್ಕೊಂಡು ಹೋಗುವಾಗಲೂ ಪೇತ್ರ, ಯಾಕೋಬ, ಯೋಹಾನ ಫಸ್ಟ್ ನಿನ್ನ ಹೆಸರು. ಅಲ್ಲಿ ಎಣ್ಣೆ ಮರದ ಗುಡ್ಡದಲ್ಲಿ ಪ್ರೇಯರ್ಗೆ ಹೋಗುವಾಗಲೂ ಪೇತ್ರ, ಯಾಕೋಬ, ಯೋಹಾನ ನಿನ್ನ ಹೆಸರು. ಎಲ್ಲಿ ಬಂದರೂ ನಿನ್ನ ಹೆಸರು. ಅಲ್ಲಿ ಕರೆದು ಬಿಟ್ಟು ಯೋಹಾನನ ಮಗನಾದ ಸೀಮೋನನೇ, ನೀ ಬಂಡೆ ಕಲ್ಲು ಪೇತ್ರ, ಸ್ವರ್ಗದ ಪಾತಾಳದ ಬೀಗದ ಕೈ ನಿನ್ನ ಕೈಲಿ ಕೊಡ್ತೇನೆ, ಎಲ್ಲ ನಿನಗೆ. ಆಮೇಲೆ ಈಗ ಆಳ್ತಾ ಇದ್ದೀನಿ, ನೀನು
ದೊಡ್ಡವನು ಅಂತ ಹೇಳಿಕೊಂಡು ಎಲ್ಲದಕ್ಕೂ ಪೇತ್ರ 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 ಅಂತ ಕರೆಯೋದು. ಈಗ ಒಂದು ಕ್ವಶ್ಚನ್ ಕೇಳುವಾಗ ಹತ್ಕೊಂಡ್ಬಿಟ್ಟಿದ್ದಾನೆ. ಯಾರು ಹೇಳಿರ್ತಾರೆ? ಉಳಿದ 10 ಜನ ಶಿಷ್ಯರುಗಳು. 10 ಜನರ ಶಿಷ್ಯರು ಅವರಿಗೆ ಅವನು ಸ್ವಲ್ಪ ಹತ್ತಿದ್ದಕ್ಕೆ ಗೇಲಿ ಮಾಡಿರ್ತಾರೆ. ಆದರೆ ಆ ಅಳುವಿಗೆ ಎಂಬುದು, ಆ ದುಃಖ ಎಂಬುದು ಅವನ ಸಂಪೂರ್ಣ ಹೃದಯ ಬಿಚ್ಚಿದ ಸಮರ್ಪಣೆಯ ಗುರುತಾಯಿತು. ಆ ಸಮರ್ಪಣೆಗೆ ಕರ್ತನು ಕೊಟ್ಟ ಅಧಿಕಾರ ನೋಡಿ. ಶಿಷ್ಯರು ಹೋಗುವ ಹಾಗೆ, ಹೊತ್ತು ಮುಳುಗುವ ಹಾಗೆ ತರತರವಾದ ರೋಗಿಗಳನ್ನು ಕರೆದುಕೊಂಡು ಬಂದು ನೋಡಿ, ಯೇಸು ಸ್ವಾಮಿ ಇರುವ ಮನೆಯೊಳಗಡೆ ಕರ್ಕೊಂಡು ಬಂದಿದೆ. ಗಮನಿಸಿ, ನೀವು ಎಲ್ಲ ಗಮನಿಸಿದ್ರು. ಒಳಗಡೆ ನಿಮಗಿರುವುದು ಇದೆ. ಯೇಸು ಸ್ವಾಮಿ ಒಂದು ಮನೆಯಲ್ಲಿದೆ ಎಂದು ಸುದ್ದಿ ಗೊತ್ತಾಗಿ 4 ಜನ ಸೇರಿ ಪಾರ್ಶ್ವವಾಯು ರೋಗಿಯನ್ನು ಕರ್ಕೊಂಡು ಬಂದು ಮೇಲ್ಚಾವಡಿ ತೆಗೆದು ಕೆಳಗಡೆ ಇಳಿಸಿದೆ. ಎಲ್ಲಿ ಇಳಿಸಿದೆ? ಮನೆಯೊಳಗಡೆ. ಯೇಸು ಸ್ವಾಮಿ ಹತ್ರ ಪೇಷಂಟ್ ಮನೆಯೊಳಗಡೆ ಕರ್ಕೊಂಡ್ಬಂದೆ. ಈಗ ಪೇತ್ರನಿರುವಾಗ ಎಲ್ಲಿ ಕರ್ಕೊಂಡ್ಬಂದಿದ್ದಾರೆ? ದಾರಿಯಲ್ಲಿ ಮಲಗಿಸಿಬಿಡುವುದು. ದಾರಿಯಲ್ಲಿ ಮಲಗಿಸಿಬಿಡುವುದು. ಪೇತ್ರನು ನಡ್ಕೊಂಡು ಹೋಗುವಾಗ ನೆರಳು ಬಿದ್ದಿರೆ ಸಾಕು, ರೋಗಿಗಳು ಎದ್ದೇಳುವುದು. ತರತರವಾದ ರೋಗಿಗಳು, ದೆವ್ವ ಹಿಡಿದವರು, ನಾನಾ ವಿಧ ಬಾಧೆಗಳು ಒಳಪಟ್ಟವರು, ಅವರೆಲ್ಲರೂ ಗುಣವಾಯಿತು. ಈ ಅಧಿಕಾರ ಪಡೆದುಕೊಳ್ಳಿಕ್ಕೆ ಅವನೇನು ಮಾಡಿದ್ದಾನೆ? ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದು ಹೇಳಿದ ಮಾತ್ರವಲ್ಲ, ನೀನೇ ಬಲ್ಲೇನೆಂದು ಹೇಳಿ ಸಂಪೂರ್ಣ ಸಮರ್ಪಣೆ ಮಾಡಿ. ಈ ಮನಸ್ಸು ನನಗೂ ನಿಮಗೂ ಇದ್ದರೆ ನಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಬರಲ್ಲ. ಆದರೆ ನಮ್ಮ ಮನಸ್ಸು ಹಲವಾರು ಸಂದರ್ಭಗಳಲ್ಲಿ, ನನ್ನನ್ನು ಸೇರಿಸಿಕೊಂಡು ಹೇಳೋದು, ನಮ್ಮ ಮನಸ್ಸು ಹಲವಾರು ಮನುಷ್ಯ ಸಹಜವಾಗಿ ನಾನೇನೋ ಮಾಡಬೇಕು, ನನ್ನ ಪ್ರಯತ್ನ, ನನ್ನ ಕಷ್ಟ, ನನ್ನ ದುಡಿಮೆ, ನನ್ನ ಆರೋಗ್ಯ, ನಾನು ಅಂತ ಹೇಳ್ಕೊಂಡು ಹೋಗುವಾಗ ಎಷ್ಟೋ ಸಂದರ್ಭಗಳಲ್ಲಿ ದೇವರು ಉದ್ದೇಶಿಸುವಂಥ ಸಕ್ಸಸ್ಸು ನಾವು ಕಾಣ್ತಾ ಇಲ್ಲ. ನನ್ನನ್ನು ಸೇರಿಸ್ಕೊಂಡೇ ನಾನು ಹೇಳ್ತೀನಿ. ಆದರೆ ನಮಗೆ ಬೇಕಾಗಿದ್ದೇನು ಗೊತ್ತಾ? ನಾನು ಎಂಬುದನ್ನು ಬಿಟ್ಟು ಏಸಪ್ಪ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಬಾಯಲ್ಲಿ ಹೇಳಿದು ಮಾತ್ರವಲ್ಲ, ನನ್ನ ಕ್ರಿಯೆಗಳ ಮೂಲಕ ಅದು ತೋರಿಸುತ್ತೇನೆ. ನಿನ್ನ ಆಜ್ಞೆ ಅನುಸರಿಸಿ ನಾನು ಅದನ್ನು ನಿನ್ನ ಪ್ರೀತಿ ತೋರಿಸುತ್ತೇನೆ. ಹಾಗೆ ಮಾಡುವಾಗ ಅವನಿಗೆ ಮುಪ್ಪಿನ ತನಕ್ಕೆ ಅವನಿಗೆ ಅಧಿಕಾರ ಕೊಟ್ಟು ಅದು ಜನರ ಮುಂದೆ ಕಾಣಿಸ್ತಾ ಇದೆ. ತರತರವಾದ ರೋಗಿಗಳು ನೋಡಿ ಅಲ್ಲಿ ಕರೆದುಕೊಂಡು ಬಂದು ಬೆರಿ ನಡು ಬೀದಿಯಲ್ಲಿ ಮಲಗಿಸುವಾಗ ಪೇತ್ರನು ಸುಮ್ಮನೆ ನಡ್ಕೊಂಡು ಹೋದರೆ ಸಾಕು, ರೋಗಿ ಸ್ವಸ್ಥ ಆಗ್ತಾ ಇದೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೀರ, ದೇವರಿಗೆ ಸ್ತೋತ್ರವಾಗಲಿ. ನನಗೂ ನಿಮಗೂ ಬೇಕಾಗಿರೋದು ದೇವರ ಮೇಲಿರುವ ಆಳವಾದ ಪ್ರೀತಿ. ಆಸ್ತಿಯಲ್ಲಿ ಕಡಿಮೆ ಆದರೂ ತೊಂದರೆ ಇಲ್ಲ, ಪರ್ಸನಾಲಿಟಿ ಕಮ್ಮಿ ಆದರೂ ಪರವಾಗಿಲ್ಲ, ವಿದ್ಯಾಭ್ಯಾಸದಲ್ಲಿ ಕಡಿಮೆ ಆದರೂ ದೇವರಿಗೆ ಪರವಾಗಿಲ್ಲ. ಲೋಕಕ್ಕೆ ಬೇಕಾಗಿದೆ ವಿದ್ಯಾಭ್ಯಾಸ, ದೇವರಿಗೆ ಪರವಾಗಿಲ್ಲ. ದೇವರಿಗೆ ಬೇಕು, ನೀ ನನ್ನನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯ. ನೀವು ಇದಕ್ಕೊಂದು ಸರೆಂಡರ್ ಮಾಡಿಕೊಟ್ಟಿದರೆ ನಿಮ್ಮಲ್ಲಿ ಜೀವನ ನಿಮಗೆ ನಿರಾಸೆಯಲ್ಲೂ ದುಃಖದಲ್ಲಿ ಇರುವುದಿಲ್ಲ. ಕೊಡಬೇಕಾದನ್ನು ಕೊಟ್ಟುಬಿಟ್ಟು ಹೇಳಿದೆಯಲ್ಲ, ಊಟ ಆಗಿದ ಮೇಲೆ ಕರ್ತನ ಕೇಳಿದೆ, ಬಳ್ಳ ತುಂಬ ಮೀನು ಕೊಟ್ಟು, ದೋಣಿ ತುಂಬ ಮೀನು ಕೊಟ್ಟುಬಿಟ್ಟು, ಎಳಿಲಿಕ್ಕಾಗದಷ್ಟು ಮೀನು ಕೊಟ್ಟುಬಿಟ್ಟು, ಮತ್ತು ಹೊಟ್ಟೆಗೆ ಆಹಾರ ಕೊಟ್ಟುಬಿಟ್ಟು, ರೊಟ್ಟಿ ಮೀನು ಕೊಟ್ಟುಬಿಟ್ಟು ಸ್ವಾಮಿ ಕೇಳ್ತಾರೆ. ಎಲ್ಲ ಕೊಟ್ಟುಬಿಟ್ಟು ಕಳೆದು ನನ್ನ ಮೇಲೆ ಪ್ರೀತಿ ಇದೆಯಾ? ಎಲ್ಲ ಕೊಡ್ತೇನೆ, ಬಂದು ಪ್ರೀತಿಸಿದರೆ ಕೊಡ್ತೇನೆ ಅಂತ ಹೇಳಿದರೆ ನಮ್ಗೆ ಕಷ್ಟ ಆಗ್ತಾಯಿತ್ತು. ಆದರೆ ಕೊಟ್ಟು ಬಿಟ್ಟು ಹೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಭಾನುವಾರ ದಿವಸ, ಹೌದು ಸ್ವಾಮಿ ನಾನು ಪ್ರೀತಿಸ್ತೇನೆ ಎಂದ ಮಾತಿನಲ್ಲ, ಆ ಪ್ರೀತಿ ಆಜ್ಞೆ ಅನುಸರಿಸಿ ಪ್ರೀತಿ ತೋರಿಸು. ಹಾಗಿರುವಾಗ ನೀವು ಬಲ ಕೊಡುವರಾಗಿರುವಿ. ಎಷ್ಟು ದಿವಸಕ್ಕೆ? ಮುಪ್ಪಿನ ತನಕ, ಮುದುಕನಾಗುವ ತನಕ, ನಿಮಗೂ ನಿಮ್ಮ ತಲೆಮಾರುಗಳಿಗೂ ನಿಮ್ಮ ಹಿಂದೆ ಬರುವಂತ ಜನಾಂಗಗಳಿಗೂ ನೀವು ಆಶೀರ್ವಾದವಾಗಿರುವಿ. ನಿಮ್ಮ ಮನೆ ಬಾಗಿಲ ಹತ್ರ ಜನ ಕ್ಯೂ ನಿಲ್ತಾರೆ. ನಿನ್ನಲ್ಲಿ ಆಶೀರ್ವಾದ ಇದೆ. ನಿಮ್ಮ ಹತ್ರ ಬಂದ ಅದು ನಿಮ್ಮ ಕೈಲಿ ಪ್ರೇಯರ್ ಮಾಡಿಸ್ಲಿಕ್ಕಾಗಿರ್ಬೋದು, ಇಲ್ಲ ನಿಮ್ಮ ಹತ್ರ ಸಾಲ ಕೇಳಲಿಕ್ಕಾಗಿರ್ಬೋದು. ಈಗ ನೀವು ಸಾಲ ಕೇಳುವರಾಗಿದ್ರೆ
ನಾಳೆ ನೀವು ಸಾಲ ಕೊಡುವ ರೀತಿಯಲ್ಲಿ ಮಾರ್ಪಡಿಸ್ತಾರೆ. ಪೇದನನ್ನು ನಡಿಬೀದಿಯಲ್ಲಿ ಜನ ಹುಡುಕಿ ಬಂದ ತರ ನಿಮ್ಮನ್ನು ಹುಡುಕಿ ಬರ್ತಾರೆ. ಎರಡು ವಿಷಯದಲ್ಲಿ, ಒಂದು ಭೌತಿಕವಾಗಿಯೂ, ಎರಡು ಆತ್ಮೀಕವಾಗಿಯೂ. ಭೌತಿಕವಾಗಿ ನಿಮ್ಮಲ್ಲಿ ಸಹಾಯ ಕೇಳಿಕೊಂಡು ಬರ್ತಾರೆ. ಕೇಳಿಕೊಂಡು ಬರುವವರಿಗೆ ಕೈ ಚಾಚಿ ಕೊಡುವ ಮಟ್ಟಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಮತ್ತು ಆತ್ಮೀಕವಾಗಿ ನೀವು ಕೈ ಚಾಚಿ ಪ್ರಾರ್ಥಿಸುವಾಗ ರೋಗಿಗಳಿಗೆ ಸ್ವಸ್ಥತೆ ಕೊಡುವಂಥ ವರಗದಿಂದ ನಿಮ್ಮನ್ನು ನಡೆಸ್ತಾರೆ. ಮಾತ್ರವಲ್ಲ, ನಿಮ್ಮ ಮೂಲಕ ದುರಾತ್ಮಗಳು, ದೆವ್ವಗಳು ನಡಿಗಿ 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 ಓಡಿ ಬಂದೇ ಮಾಡುತ್ತಾರೆ. ಕರ್ತನೆಗಾಗಿ, ದೇವರಿಗೂ ದೇವರ ರಾಜ್ಯಕ್ಕೂ ನೀವು ಪ್ರಯೋಜನಗಳ ಪಾತ್ರಗಳಾಗಿರುತ್ತದೆ. ಸಮಾಜದಲ್ಲಿ ನಿಮಗೊಂದು ಗೌರವ ಇರುತ್ತದೆ, ಸಮಾಜದಲ್ಲಿ ನಿಮಗೊಂದು ಬೆಲೆ ಇರುತ್ತದೆ, ಜನ ನಿಮ್ಮನ್ನು ಗೌರವಿಸ್ತಾರೆ. ಹಾಲೆಲೂಯಾ. 17ನೇ ಭಾಗದಲ್ಲಿದೆ. ಇದು ನೋಡಿಕೊಂಡು ಲೋಕದ ಜನರಿಗೆ ಇಷ್ಟ ಆಗಿಲ್ಲ. ಲೋಕದ ಜನರಿಗೆ ಇಷ್ಟ ಆಗದ ಅವನು ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿದೆ. ಜೈಲಿಗೆ ಹಾಕಿದರೆ ದೇವರ ದೂತನು ರಾತ್ರಿ ಹೋಗಿ ಜೈಲಲ್ಲಿ ಓಪನ್ ಮಾಡಿಕೊಟ್ಟು ಪೇದರನಿಗೆ ಹೇಳ್ತಾ ಇದ್ದಾರೆ, ನೀನು ನಾಳೆ ಸಭೆಯಲ್ಲಿ ಪ್ರಸಂಗ ಮಾಡಬೇಕು. ಇಲ್ಲಿದ್ದೀರಾ? ಇಲ್ಲಿದ್ದೀರಾ? ನಮ್ಮಲ್ಲಿ ದೇವರು ವರಗಳು, ಕ್ರಮಗಳು, ಶಕ್ತಿಯನ್ನು, ಆಶೀರ್ವಾದ ಕೊಟ್ಟ ಮೇಲೆ ಲೋಕ ಬಂಧಿಸಿದ್ದಕ್ಕೆ ನೋಡಬಹುದು, ಲೋಕ ಕೆಟ್ಟಾಕಲಿಕ್ಕೆ ನೋಡಬಹುದು. ಆದರೆ ದೇವರು ಬಂದು ತನ್ನ ದೂತರನ್ನು ಕಳಿಸಿ ಬಿಡಿಸಿಬಿಟ್ಟು ಹೇಳ್ತಾ ಇದ್ದಾರೆ, ನೀನೋಗಿ ಮಾಡು. ನೀ ಸುಮ್ಮನೆ ಇರಬೇಕಾದವಲ್ಲ, ನೀ ಹೋಗಿ ಮಾಡು. ಅಲ್ಲಿ ಹೇಳ್ತಾ ಇದ್ದಾರೆ, ನೀ ಸಭೆಯಲ್ಲಿ ಹೋಗಿ, ನೀ ದೇವಾಲಯದಲ್ಲಿ ಹೋಗಿ ಪ್ರಸಂಗ ಮಾಡಬೇಕು. ಲೋಕ ಜೈಲಲ್ಲಿ ಹಾಕಿದೆ. ದೇವರ ದೂತನು ಹೋಗಿ, ದೇವರು ದೂತನನ್ನು ಕಳಿಸಿ ಹೇಳ್ತಾರೆ, ನೀನು ಇಲ್ಲಿರಬೇಕಾದಲ್ಲ, ನೀನು ಹೋಗಿ ಪ್ರಸಂಗ ಮಾಡಪ್ಪ. ಹಾಲೆಲೂಯಾ. ಲೋಕ ನಿಮ್ಮನ್ನು ಇಲ್ಲದೆ ಅಥವಾ ಕುಂದಿಸಲಿಕ್ಕೆ, ಕಡಿಮೆ ಮಾಡಲಿಕ್ಕೆ, ಗೇಲಿ ಮಾಡಲಿಕ್ಕೆ. ನೋಡಿ, ಇಲ್ಲಿ ಕೆಲ ಮಕ್ಕಳು ಹೇಳಿದೆ, ನಿಮಗೆ ಹುಚ್ಚಿಡ್ತಿದ್ಯಾ ಅಂತೆಲ್ಲ ಹೇಳ್ತಾರೆ. ಲೋಕಕ್ಕೆ ಅಷ್ಟೇ ಗೊತ್ತಿರೋದು. ಆದರೆ ದೇವರು ಹೇಳ್ತಾರೆ, ಅವರು ಹೇಳ್ದ ಕೇರ್ ಮಾಡಬೇಡ, ನೀನು ನನ್ನ ಸಾಕ್ಷಿ ಆಗು. ನೀ ದೇವಾಲಯದಲ್ಲಿ ಹೋಗಿ ಹೇಳು. ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಈ ಭಾನುವಾರ ದೇವರು ನಮ್ಮನ್ನು ಕೇಳೋದಷ್ಟೇ, ಮಕ್ಕಳೀರ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀಯ? ಹೌದು ಸ್ವಾಮಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಿಮ್ಮನ್ನು ಪ್ರೀತಿಸೋದರಿಂದಲೇ ನಿಮ್ಮ ಆಜ್ಞೆ ಅನುಸರಿಸುತ್ತೇನೆ. ಪಾಸ್ಟ್ರು ಹೇಳಿದ್ರಿಂದಲ್ಲ, ಸೇವಕರು ಬಲವಂತ ಮಾಡಿದಕ್ಕಲ್ಲ, ಯಾರೋ ಗೆಸ್ಟ್ ಪಾಸ್ಟ್ರುಗಳು ಬಂದು ಅವರು ಶಬ್ದವಾಗಿ ಗದರಿಸಿ ಅವರು ಬಲವಾಗಿ ಏನೋ ಹೇಳಿದ್ರಿಂದಲಲ್ಲ. ನನ್ನ ಹೃದಯ ಬಿಚ್ಚಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಪೇದನನ್ನು ಕೇಳಿದ ಹಾಗೆ ನಿಮ್ಮನ್ನು ಕೇಳ್ತಾ ಇರುವಾಗ ನಿಮ್ಮ ಸ್ವರ ಕೇಳಲಿ. ಪೇದನ ಹೇಳ್ತಾನೆ, ಹೌದು ಸ್ವಾಮಿ, ನಾನು ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನ ಮೇಲೆ ಮಮತೆ ಇಡುತ್ತೇನೆ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಭಾನುವಾರ ದಿನದಲ್ಲಿ ಕರ್ತನೇ, ಪೇದರನ ವಿಷಯದಲ್ಲಿ ನೀವು ಮಾತನಾಡಿರುವಾಗ ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀಯಾ ಎಂಬುದನ್ನು ಆ ದಿನದಲ್ಲಿ ಪೇದರನನ್ನು ಕೇಳಿದರೆ, ಈ ದಿನದಲ್ಲಿ ದೇವರೇ ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಈ ಒಂದು ಪ್ರಶ್ನೆ ನೀವು ಹಾಕಿರುವಾಗ ಪೇದರನ್ನು ಸಮರ್ಪಿಸಿದ ಹಾಗೆ ನಾವು ಕೂಡ ದೇವರೇ ಈ ವಚನಗಳ ಆಧಾರದ ಮೇಲೆ ನಾವು ಸಮರ್ಪಿಸುತ್ತೇನೆ. ನಿಮಗೆ ಸಾಕ್ಷಿಯಾಗಿ ಜೀವಿಸಲಿಕ್ಕಾಗಿ ಸಮರ್ಪಿಸುತ್ತೇನೆ. ನಿಮ್ಮ ಆಜ್ಞೆಗಳು ಅನುಸರಿಸಿ ನಡೆದುಕೊಳ್ಳಿಕ್ಕಾಗಿ ಸಮರ್ಪಿಸುತ್ತೇನೆ. ಅದರಿಂದಲೇ ಪೇದನಿಗೆ ಹೇಳಿದ ಹಾಗೆ ಮುಪ್ಪಿನ ತನಕ್ಕೆ, ಮುದುಕನಾಗುವ ತನಕ್ಕೆ ನಾನೇ ನಿನ್ನನ್ನು ನಡೆಸಿಕೊಳ್ಳುತ್ತೇನೆ ವಚನ ಈ ಮಕ್ಕಳಲ್ಲಿ ನೆರವೇರಲಿ. ಅದು ಮಾತ್ರವಲ್ಲ, ಆತ್ಮೀಕವಾದ ವರಗಳಿಂದ ಅನೇಕ ರೋಗಿಗಳನ್ನು ಸ್ವಸ್ಥ ಮಾಡಲಿಕ್ಕೆ, ಅನೇಕರಿಗೆ ಸುವಾರ್ತೆ ಸಾರಲಿಕ್ಕೆ, ಅನೇಕರಲ್ಲಿರುವಂಥ ದುರಾತ್ಮಗಳನ್ನು ಹೊರಡಿಸಲಿಕ್ಕೆ ಈ ಮಕ್ಕಳೆಲ್ಲರಿಗೂ ನೀ ಕೃಪೆಯು ವರವು ಒದಗಿಸಿಕೊಡುವುದಾಗಿರಲಿ. ಅದು ಮುಖಾಂತರವಾಗಿ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರೇ, ಅದಕ್ಕಾಗಿ ನಮ್ಮೆಲ್ಲರನ್ನು ಸಮರ್ಪಿಸುತ್ತೆ. ನಿನ್ನ ದಾಸರಾದ ನನ್ನನ್ನು, ನನ್ನ ಕುಟುಂಬವನ್ನು ಕರ್ತನೇ ನಿಮ್ಮ ರಾಜ್ಯದ ಮಹಿಮೆಗಾಗಿ ಅಧಿಕವಾಗಿ ಉಪಯೋಗಿಸಿಕೊಳ್ಳಿಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸಲಿಕ್ಕೆ ಸಮರ್ಪಿಸುತ್ತೆ. ಲೋಕದ ಆಸೆಗಳು ದೇವರೇ, ತಿನ್ನುವ ಪದಾರ್ಥಗಳು, ಕಣ್ಣಿನ ನೋಟಗಳು ದೇವರೇ, ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಹೊತ್ತುಕೊಳ್ಳುವುದರಲ್ಲಿ, ಎಲ್ಲದರಲ್ಲಿ ಮುಖ್ಯ ಸ್ಥಾನಗಳು ದೇವರೇ ಲೋಕಕ್ಕೆ ನಾವು ಕೊಡದೆ, ಲೋಕದ ಕಾರ್ಯಗಳಿಗಿಂತಲೂ ಯೇಸುವಿನ ಮೇಲೆ ಪ್ರೀತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸು ದೊಡ್ಡದಾಗಿರುವಂತೆ
ಆರೋಗ್ಯಕ್ಕಿಂತ, ದುಡಿಮೆಕ್ಕಿಂತ, ಕೆಲಸಕ್ಕಿಂತ, ಎಲ್ಲದಕ್ಕಿಂತ ಯೇಸುವನ್ನು ಪ್ರೀತಿಸುವರಾಗುವಂತೆ, ಅದು ಮುಖಾಂತರ ಸಿಕ್ಕುವಂಥ ಆಶೀರ್ವಾದಗಳಿಗೆ ಪಾತ್ರರಾಗುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ವಿಶೇಷವಾಗಿ ಯೌವನಸ್ಥ ಮಕ್ಕಳದು ಮೀಟಿಂಗು ಮುಗಿದು ಮಕ್ಕಳು ತೀರ್ಮಾನಗಳು ತೆಗೆದುಕೊಂಡಿರುವಾಗ ಆ ತೀರ್ಮಾನಗಳಲ್ಲೇ ಮಕ್ಕಳು ನೆಲೆಗೊಂಡಿರಲಿ ಸ್ವಾಮಿ. ಅವರ ಯಾವತ್ತದು ಮರೆತು ಹೋಗದೆ ಕರ್ತನಿಗೆ ಪ್ರಯೋಜನದ ಪಾತ್ರಗಳಾಗಲಿ. ತಂದೆ, ಎಲ್ಲವೂ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.